ಮಾಸ್ಟರ್ಸ್ ಇವತ್ತು ನಿಗದಿಪಡಿಸಿದಂತೆ ಆಲ್ರೆಡಿ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ನಮಗೆ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ ಆಲ್ರೆಡಿ ನಾವು ಮಹಾವತಾರ್ ಫೌಂಡೇಶನ್ ಎಲ್ಲರೂ ಆರೋಗ್ಯವಾಗಿರ್ಲಿ, ಅದರಲ್ಲೂ ಕೂಡ ಅಲೋಪತಿ ರಹಿತವಾದಂತ ಲೈಫ್ ಎಂಜಾಯ್ ಮಾಡ್ಲಿ ಅನ್ನೋದು ನಮ್ಮ ಮಹಾವತಾರ್ ಫೌಂಡೇಶನ್ ನಮ್ಮ ರಂಗನಾಥ್ ಗುರುಜಿಗಳ ಉದ್ದೇಶ. ಹೀಗಿದ್ದಾಗ ಅವ್ರು ಏನ್ ಮಾಡ್ತಾ ಇದಾರೆ, ಪ್ರತಿಯೊಂದು ಕಾಯಿಲೆಗೂ ಕೂಡ ಹಲವಾರು ಚಿಕಿತ್ಸಾ ವಿಧಾನಗಳನ್ನ ಹೇಳ್ಕೊಡ್ತಾ ಇದಾರೆ. ಅಕ್ಯುಪ್ರೆಷರ್ ವಿಧಾನ ಹೇಳ್ಕೊಡ್ತಾರೆ, ಮುದ್ರೆಗಳ ವಿಧಾನ ಹೇಳ್ಕೊಡ್ತಾರೆ, ಮರ್ಮ ಥೆರಪಿ ಹೇಳ್ಕೊಡ್ತಾರೆ, ಕಲರ್ ಥೆರಪಿ ಹೇಳ್ಕೊಡ್ತಾರೆ. ಹೌದಾ? ಅದೇ ರೀತಿ ಸ್ವಯಂ ಚಿಕಿತ್ಸೆ ಕೂಡ ಹೇಳ್ಕೊಡ್ತಾರೆ, ಸ್ವಮೂತ್ರ ಸೇವನೆ ಮಾಡೋದ್ರ ಬಗ್ಗೆ. ಇದೇ ತರನ ಇರ್ತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಮತ್ತು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು ಸ್ಟೆಮ್ ಸೆಲ್ ಥೆರಪಿ. ಏನ್ ಹಂಗಾರೆ ಸ್ಟೆಮ್ ಅಂದ್ರೇನು, ಸ್ಟೆಮ್ ಸೆಲ್ ಅಂದ್ರೇನು, ಅದು ಹೆಂಗ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ಲಿಕ್ಕೆ ಒಬ್ರು ನವೀನ್ ಕುಮಾರ್ ಕೇಲ್ ಅಂತಕ್ಕಂಥ ಸರ್ ಬರ್ತಾ ಇದಾರೆ. ಅವ್ರು ಒನ್ ಆಫ್ ದ ಬಿಗ್ಗೆಸ್ಟ್ ಅನುಭವಿ ಅವರು ಇವರವರು. ಜೊತೆಗೆ ಅವ್ರಿಂದ ನ್ಯೂಟ್ರಿಷನಿಸ್ಟ್, ಪ್ರತಿಯೊಂದು ನ್ಯೂಟ್ರಿಷನ್ ಬಗ್ಗೆ ಅತ್ಯದ್ಭುತವಾಗಿ ಅವರು ಕ್ಲಾಸ್ ಕೊಡ್ತಾರೆ. ಯಾಕಂದ್ರೆ ಅಂತಂತ ಬಿಗ್ಗೆಸ್ಟ್ ಕ್ಲಾಸಸ್ಗಳನ್ನ ಅವರು ತಗೊಂಡಿದ್ದಾರೆ. ಸುಮಾರು ಕ್ಲಾಸ್ ಕೇಳಿದ್ದೀನಿ. ಅಂತ ಬಿಗ್ಗೆಸ್ಟ್ ಮಾಸ್ಟರ್ಸ್ ಇವತ್ತು ಕಡೆಯಿಂದ ನಮಗೆ ಇಂಥ ಒಂದು ಜ್ಞಾನ ಸಿಗ್ತಾ ಇದೆ. ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ಗೆ ನಾವೆಲ್ಲರೂ ಕೂಡ ಅನಂತ ಧನ್ಯವಾದ ಸಲ್ಲಿಸ್ತಾ ಈಗ ಅವ್ರಿಗೆ ಅವಕಾಶ ಕೊಡ್ತೀನಿ. ವೆಲ್ಕಮ್ ಸರ್, ನವೀನ್ ಕುಮಾರ್ ಕೇಳ್ ಸರ್, ತಮಗೆ ಒಂದು ಅವಕಾಶಕ್ಕೆ ಈಗ ಸ್ವಾಗತ ಮಾಡ್ತಾ ಇದ್ದೇವೆ ಎಲ್ಲರ ಪರವಾಗಿ. ಓವರ್ ಟು ಯು ಸರ್. ಥ್ಯಾಂಕ್ ಯು. Thank you so much. Thank you so much. ಮೈ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ನವೀನ್ ಅಂತ. ಸರ್ ಸಣ್ಣಗೌಡ ಸರ್ ಇನ್ವೈಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬಾ ಪೇಷನ್ಸ್ ಎಲ್ಲ ನಾನು ಇನ್ವೈಟ್ ಮಾಡಿದ್ದೀರಾ. ಬೆಳಗ್ಗೆ ಹೆಲ್ತ್ ಬಗ್ಗೆ ಎಷ್ಟೊಂದು ಕಾನ್ಶಿಯಸ್ ಇದೆ, ಇದು ಮಾಡ್ತಿದ್ದೆ. ಬಟ್ ಇಷ್ಟೊತ್ತಿಗೆ ಸೇರ್ತಾರೆ ಅಂದ್ರೆ ನಮ್ಗೆ ಸರಿ ಆಯ್ತು. ಸೊ ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಸೊ ಫಸ್ಟ್ ಆಫ್ ಆಲ್ ಮೈ ಡಿಯರ್ ಫ್ರೆಂಡ್ಸ್, ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಕೂಡ ಒಂದು ಸಣ್ಣದಾಗಿ ಪ್ರೆಸೆಂಟೇಷನ್ ಫಾಸ್ಟ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಸರ್? ಗೌಡ ಸರ್, ಸಣ್ಣಗೌಡ ಸರ್, ಎಸ್ ಸರ್, ಕ್ಲಿಯರ್. ವಾಯ್ಸ್ ಕ್ಲಿಯರ್ ಇದೆಯಾ? ರೈಟ್. ಕ್ಲಿಯರ್ ಇದೆ. ಫಸ್ಟ್ ಆಫ್ ಆಲ್ ಇವತ್ತು ಒಂದು ಹೆಲ್ತ್ ಅವೇರ್ನೆಸ್ ಅಂತ ಅಂದ್ರೆ ನಾವೆಲ್ಲರೂ ಯಾರಿಗೆ ಹೆಲ್ತ್ ಅವೇರ್ನೆಸ್ ಯಾರಿಗೆ ಬೇಕು ಅಂದ್ರೆ ನಾವೆಲ್ಲ ಯಾರೆಲ್ಲ ಈ ತರ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ, ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ರಿ. ಸೊ ಅಂಥವ್ರಿಗೆಲ್ಲ ನಿಜವಾಗ್ಲೂ ಬೇಕು ಆಕ್ಚುಲಿ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಇಲ್ಲೇನಂದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಸ್ಕ್ರೀನಲ್ಲಿ ಸ್ಟೇಟ್ಮೆಂಟ್ ಕಾಣಿಸ್ತಿದೆ, ಹೆಲ್ತ್ ಮತ್ತೆ ವೆಲ್ತ್ ಅಂತ. ಸೊ ಎರಡರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಒಬ್ಬ ವ್ಯಕ್ತಿಗೆ ಅಂತ ಕೇಳಿದ್ರೆ ನಾವೆಲ್ಲ ಎಲ್ಲರೂ ಹೇಳೋದು ಹೆಲ್ತ್ ಅಂತಾರೆ, ಆಯ್ತಾ? ಸೊ ಎಲ್ರಿಗೂ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಅಂತಾನೆ ಡಿಸ್ಕಸ್ ಮಾಡ್ತೀವಿ. ಬಟ್ ಹೆಲ್ತ್ಗೋಸ್ಕರ ಯಾರೆಲ್ಲ ಎಷ್ಟು ಎಫರ್ಟ್ಸ್ ಆಗ್ತಿದೆ ನಾವೆಲ್ಲ ನೋಡಕ್ ಹೋದ್ರೆ ತುಂಬಾ ಜನ ತುಂಬಾ ಕಮ್ಮಿ ಅಲ್ವಾ? ಸೊ ಬೆಳಗ್ಗೆ ಎಷ್ಟು ಜನ ಎದ್ದು ನಾವು ಯೋಗ ಮಾಡ್ತೀವಿ, ಎಷ್ಟು ಜನಕ್ಕೆ ನಿಜವಾಗ್ಲೂ ಡೈಲಿ ಕನ್ಸಿಸ್ಟೆಂಟ್ ಆಗಿ ಯೋಗ ಮಾಡೋಕ್ಕಾಗ್ತಿದೆ, ಎಷ್ಟು ಜನ ನ್ಯೂಟ್ರಿಷನ್ ಅಂದ್ರೆ ಊಟ ಕರೆಕ್ಟ್ ಆಗಿ ಮಾಡ್ತಿದ್ವಿ. ನಮ್ಗೆಲ್ಲ ಊಟ ಮಾಡೋದು ಅಂತಂದ್ರೆ ತಟ್ಟೆ ತುಂಬಾ ಅನ್ನ ಇಲ್ಲ ಏನೋ ಒಂದು ಅನ್ನ ಸಾಂಬಾರ್ ಹಾಕೊಂಡ್ವಿ, ಪಲಾವ್ ಹಾಕೊಂಡ್ವಿ, ಚೆನ್ನಾಗಿ ತಿಂದ್ವಿ ಅಂದ್ರೆ ನಾವು ಅನ್ಕೊಳ್ಳೋದೇನಂದ್ರೆ ಓಕೆ ನಾನು ನ್ಯೂಟ್ರಿಷನ್ ತಿಂತಾ ಇದ್ದೀನಿ, ಮನೇಲೆ ಊಟ ಮಾಡ್ತಿದ್ದೀನಿ. ಸೊ ತುಂಬಾ ಜನಕ್ಕೆ ಅದೊಂದು ಬಿತ್ತಿರುತ್ತೆ. ನಾನು ಒಂದು ನ್ಯೂಟ್ರಿಷನ್ ಅಂತ ಮಾತಾಡಿದಾಗ ತುಂಬಾ ಜನ ನಾನು ಮನೇಲೆ ಊಟ ಮಾಡ್ತೀನಿ ಅಂತ. ಸೊ ಮನೇಲೆ ಊಟ ಮಾಡ್ತಿದ್ದೀವಿ, ಆದರೆ ಯಾವುದು ಎಷ್ಟು ಪ್ರಮಾಣದಲ್ಲಿ ನನ್ನ ಬಾಡಿಗೆ ಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ನಾರ್ಮಲ್ ಆಗಿ ನಾವೆಲ್ಲ ಹೇಳೋದು ಅಂತ ಹೇಳಿದ್ರೆ ಒಂದು ಊಟದಲ್ಲಿ ಬೇಕಾಗಿರೋಂಥ ಅಂಶಗಳೇನು ಅಂದ್ರೆ ಒಂದು ಪ್ರೋಟೀನ್ ಅಂದ್ರೆ ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಪ್ರೀಬಯೋಟಿಕ್ಸು, ಪ್ರೋಬಯೋಟಿಕ್ಸು. ಅಂದ್ರೆ ಒಂದು ಊಟ ಅಂತಂದ್ರೆ ಎಷ್ಟೊಂದು ವಿಚಾರಗಳು ಅದ್ರೊಳಗಡೆ ಇರ್ತವೆ, ಆಯ್ತಾ? ಸೊ ನಾವು ಅನ್ಕೊಳ್ಳೋದಂದ್ರೆ ಬರೀ ಊಟ ಅನ್ನ ಸಾಂಬಾರು ಊಟ ಮಾಡ್ತಿದ್ವಿ, ಮನೇಲಿ ಊಟ ಮಾಡ್ತಿದೀವಿ, ಅಂದ್ರೆ ಹೋಟ್ಲಲ್ಲಿ ತಿಂತಾ ಇಲ್ಲ. ಸೊ ಈ ಸೈಕಾಲಜಿ ತುಂಬಾ ಜನ ಇದೆ ಇವತ್ತು, ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಇವತ್ತು ಇಂಡಿಯಾಗೆ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಎಲ್ಲರಿಗೂ ಹೊಟ್ಟೆ ಇದೆ, ಎಲ್ಲರೂ ದಪ್ಪ ಆಗ್ತಿದ್ದೀವಿ, ಎಲ್ಲರಿಗೂ ಏನೋ ಒಂದು ಸಮಸ್ಯೆ ಇದೆ, ಮನೇಲಿ ಒಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ. ಸೊ ಅಂದ್ರೆ ನಾವು ಆರೋಗ್ಯದ ಬಗ್ಗೆ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತ. ಓಕೆ, ಫಸ್ಟ್ ಆಫ್ ಆಲ್ ನಾವೆಲ್ಲ ನೋಡಿ ಹೆಲ್ತ್ ವೆಲ್ತ್ ಅಂತ ಬಂದಾಗ ನಾವೆಲ್ಲ ಹೇಳಿದೆ ಹೆಲ್ತ್ ಬಗ್ಗೆ ಎಲ್ಲರೂ ಕಾನ್ಶಿಯಸ್ ಬೇಕು ಅಂತ ಆಸೆ ಪಡ್ತೀವಿ, ಆದ್ರೆ ಫ್ರೀ ಆಗಿ ಬಂದಿರೋ ಬಾಡಿ ಅಲ್ವಾ, ನೆಗ್ಲೆಕ್ಟ್ ಕೂಡ ಮಾಡ್ತಿರ್ತೀವಿ. ಸೊ ವೆಲ್ತ್ ನಾವೆಲ್ಲ ಹೇಳ್ತೀವಿ ದುಡ್ಡು ಮಾಯೆ ಅದು ಇದು ಅಂತರ ಹೇಳ್ತೀವಿ. ಬಟ್ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗ ತನಕ ಎಲ್ಲರೂ ದುಡ್ಡಿಂದನೇ ಓಡಾಡ್ತಿರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಒಂದು ಮನುಷ್ಯನ ಆಯಸ್ ಎಷ್ಟು ಅಂತ ನಾನು ಕೇಳಿದ್ರೆ ಏನ್ ಹೇಳ್ಬೋದು ತುಂಬಾ ಜನ ಇಲ್ಲಿ. ಸೊ ಈ ತುಂಬಾ ಜನ ಇವಾಗ ಹೇಳ್ತಾರೆ 60 ವರ್ಷ 70 ವರ್ಷ ಅಂತ ಹೇಳ್ತಾರೆ. ಆಕ್ಚುಲಿ ಒಬ್ಬ ಹ್ಯೂಮನ್ ಬೀಯಿಂಗ್ ಒಂದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 120 ವರ್ಷ ನಾವೆಲ್ಲ ಬದುಕ್ತಾ ಇದೀವ ಅಂತ ಒಂದು ಕ್ವಶನ್ ಕೇಳಿದ್ರೆ, ಸೊ ನಮ್ಗೆ ಗೊತ್ತು ಯಾರು ಇವತ್ತು 120 ವರ್ಷ ದಾಟ್ತಾ ಅಂದ್ರೆ 60-70 ವರ್ಷ ದಾಟ್ತಾ ಇಲ್ಲ ನಾವೆಲ್ಲ. ಕರೆಕ್ಟ್ ಆಗಿ ಏನಕ್ಕೆ ದಾಟ್ತಿಲ್ಲ, ಸೊ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಕ್ ಹೋದ್ರೆ ಅಂದ್ರೆ ರೀಸನ್ ಏನು ಅಂತ ಹೇಳಕ್ ಹೋದ್ರೆ ಒಂದು ಡಿಸೀಸ್ಗಳು, ಕಾಯಿಲೆಗಳು ಬರ್ತಾ ಇದೆ ಅಲ್ವಾ? ಸೊ ಇವತ್ತು ಯಾರು ನ್ಯಾಚುರಲ್ ಆಗಿ ಯಾರು ಆಯಸ್ನ ಕಂಪ್ಲೀಟ್ ಮಾಡಿ ಸಾಯ್ತಾರೆ, ಎಲ್ಲರೂ ಏನೋ ಒಂದು ಕಾಯಿಲೆ ಬಂದೆ ಇವತ್ತು ತೀರೋಗ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಕಾಯಿಲೆ ಏನಕ್ಕೆ ಬರ್ತಿದೆ ಅಂತ ನೋಡಕ್ ಹೋದ್ರೆ ಮೊದಲನೇ ಮೇನ್ ರೀಸನ್ ಆವಾಗಲೇ ಇಲ್ದಂಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗ್ತಿದೆ, ಅಂದ್ರೆ ಆ ಪೋಷಕಾಂಶದ ಕೊರತೆ ನಮ್ಮ ಊಟದಲ್ಲಿ ಆಗ್ತಿದೆ ಅಂತ. ಸೊ ರೀಸನ್
ನಾವು ತಿಂತಿರುವಂತ ಒಂದು ಪದ್ಧತಿ. ಸೊ ಭೂಮಿ ಮೇಲೆ ನೋಡಕ್ ಹೋದ್ರೆ ಎಲ್ಲಾ ಪ್ರಾಣಿಗಳು ಅದ್ರ ಆಯಸ್ನ ಅದು ಕಂಪ್ಲೀಟ್ ಮಾಡ್ತಿದೆ. ಪ್ರಾಣಿಗಳು, ಪಕ್ಷಿಗಳು, ಇವನ್ ಹುಳಗಳು ಕೂಡ ಅದರ ಆಯಸ್ನ ಕಂಪ್ಲೀಟ್ ಮಾಡ್ತಿದೆ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್. ಸೊ ರೀಸನ್ ನಾವು ತಿಂತಿರುವಂತ ಪದ್ಧತಿ ಏನಿದೆ ದಟ್ ಇಸ್ ವೆರಿ ಮಚ್ ರಾಂಗ್. ಆದ್ರೆ ನಾವು ಇವತ್ತು ಕರೆದು ಹುರಿದು, ಸೊ ನೇಚರ್ ಹೆಂಗ್ ನಮಗೆ ಕೊಡ್ತಿದ್ಯೋ ನಾವು ಹಂಗೆ ತಿಂತಾ ಇಲ್ಲ, ಅದನ್ನ ಹಾಳು ಮಾಡಿ ಮತ್ತೆ ತಿಂತಾ ಇದೀವಿ. ಅದ್ರ ಮೇಲ್ಗಡೆ ಜೊತೆಗೆ ಹೈಬ್ರಿಡ್ ತಳಿಗಳು, ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಮತ್ತೆ ಕೆಮಿಕಲ್ ಇಲ್ಲದೆ ನಾವು ಯಾರು ಇವತ್ತೇನು ಬೆಳಿತಾನೆ ಇಲ್ಲ. ಬಿಕಾಸ್ ಡಿಮ್ಯಾಂಡ್ ಜಾಸ್ತಿ ಇದೆ, ಹಂಗಾಗಿ ಸಪ್ಲೈಗೋಸ್ಕರ, ಸಪ್ಲೈ ಜಾಸ್ತಿ ಮಾಡೋಕ್ಕೋಸ್ಕರ ಏನ್ ಮಾಡ್ತಿದೀವಿ, ಹೈಬ್ರಿಡ್ ತಳಿಗಳು ಜೊತೆ ಕೆಮಿಕಲ್ಗಳನ್ನ ಉಪಯೋಗಿಸ್ತಿದೀವಿ. ಸೊ ಅದಾದ್ಮೇಲೆ ಬರುವಂತದ್ದು ಕೆಮಿಕಲ್ ಅಂದ್ರೆ ಅಭ್ಯಾಸಗಳು. ಸೊ ನಾವು ಬಿಡ್ತೀವಿ ಅಂದ್ರೆ ನಮ್ಮನ್ನ ಬಿಡಲ್ಲ ಅದು, ಆಯ್ತಾ. ಸೊ ಎಲ್ಲರಿಗೂ ಗೊತ್ತಿದೆ ಇವತ್ತೊಂದು ಅಭ್ಯಾಸ ನನಗಿದೆ ಅಂತ ಹೇಳಿದ್ರೆ 100% ನನಗೆ ಮುಂದೆ ಕಾಯಿಲೆ ಬಂದೇ ಬರುತ್ತೆ. ಯಾರೆಲ್ಲ ಜಾಸ್ತಿ ಒಂದು ಸ್ಮೋಕ್ ಮಾಡ್ತಾರೆ ಅವ್ರಿಗೆ 100% ನಮಗೆಲ್ಲ ಗೊತ್ತಿದೆ ಮುಂದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಲಂಗ್ಸ್ ಫೇಲ್ಯೂರ್ ಆಗುತ್ತೆ. ಸೊ ಎಲ್ಲ ಗೊತ್ತಿದೆ, ಕುಡಿದವ್ರಿಗೆ ಲಿವರ್ ಫೇಲ್ಯೂರ್ ಆಗುತ್ತೆ, ಎಲ್ಲರಿಗೂ ಗೊತ್ತಿದೆ, ಯಾವುದು ಗೊತ್ತಿಲ್ಲದ ವಿಚಾರನಿಲ್ಲ. ಆದ್ರೂ ಕೂಡ ನಾವು ಅದನ್ನ ಮಾಡ್ತಾನೆ ಇದೀವಿ, ಆಯ್ತಾ. ಸೊ ಅದ್ರ ಮೇಲೆ ಬರುವಂತದ್ದು ಸ್ಟ್ರೆಸ್. ಇವತ್ತು ಸ್ಟ್ರೆಸ್ ಇಂದ ಆ, ನಾವೆಲ್ಲ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂತ ಕೇಳಿದೀವಿ. ಬಟ್ ಇತ್ತೀಚೆಗೆ ಸ್ಟಡೀಸ್ ಹೇಳುತ್ತೆ ಇವನ್ ಕ್ಯಾನ್ಸರ್ ಕೂಡ ಬರೀ ಸ್ಟ್ರೆಸ್ ಇಂದ ಬರುತ್ತಂತೆ. ಅದಾದ್ಮೇಲೆ ಯು ರೇಸ್, ಸೊ ಅದು ಕೂಡ ಒಂದು ಕಾರಣ ನಮ್ಮ ಆರೋಗ್ಯ ಹಾಳಾಗಕ್ಕೆ. ಅದಾದ್ಮೇಲೆ ಕೆಲವೊಂದು ವೈರಸ್ಗಳು ನಾವೆಲ್ಲ ಕೇಳ್ತಾನೆ ಬಂದಿದ್ದೀವಿ. ಸೊ ವೈರಸ್ ಮುಂಚೆನೇ ಇತ್ತು, ಇವಾಗ್ಲೂ ಇದೆ, ಮುಂದಕ್ಕೂ ಬರುತ್ತೆ. ಸೊ ಏನು ನಮ್ಮಲ್ಲಿ ಆಗ್ಬೇಕಾದ್ರೆ ಒಂದು ಬದಲಾವಣೆ ಅಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಬಿಲ್ಡ್ ಮಾಡ್ಕೋಬೇಕು. ಸೊ ಇವತ್ತು ನೋಡಿದ್ವಿ ನಾವು ಕೋವಿಡ್ ಟೈಮಲ್ಲಿ 80 ವರ್ಷದ 100 ವರ್ಷದ ಕೋವಿಡ್ ಬಂದವರು ಸರ್ವೈವಲ್ ಆಗಿದ್ರು. ಅದೇ ಸಣ್ಣ ಹುಡುಗರುಗಳು ಅಂದ್ರೆ 20 ವರ್ಷ 30 ವರ್ಷ ಹುಡುಗರುಗಳು ಸರ್ವೈವ್ ಆಗಕ್ಕಾಗದೇ ತಿರೋಗ್ಬಿಟ್ರು, ಕರೆಕ್ಟ್ ಅಲ್ವಾ. ಸೊ ಏನಲ್ಲಿ ವ್ಯತ್ಯಾಸ ಏನಾಗಿದ್ದು ಅಂದ್ರೆ ಇಮ್ಯುನಿಟಿ ಚೆನ್ನಾಗಿತ್ತು, ಹಳಬರಿಗೆ ಒಳ್ಳೆ ಫುಡ್ ತಿಂದಿದ್ರು, ಆ ಒಂದು ಬಾಡಿಲಿ ಇಮ್ಯುನಿಟಿ ಚೆನ್ನಾಗಿತ್ತು, ಹಂಗಾಗಿ ಅವ್ರು ಸಸ್ಟೈನ್ ಆಗಿದ್ರು. ಅದಾದ್ಮೇಲೆ ನೋಡಕ್ ಹೋದ್ರೆ ಮೆಡಿಕಲ್ ರೇಡಿಯೇಷನ್, ಮೊಬೈಲ್ ರೇಡಿಯೇಷನ್ಸ್. ಸೊ ಮೆಡಿಕಲ್ ಯಾರೆಲ್ಲ ಎಕ್ಸ್ರೇ ಟೆಕ್ನಿಷಿಯನ್ಸ್ ಇರ್ತಾರೆ ಅವ್ರಿಗೆ ವರ್ಷಕ್ಕೆ 2 ತಿಂಗಳು ಸ್ಯಾಲ್ರಿ ಕೊಟ್ಟು ರಜಾ ಕೊಡ್ತಾರೆ, ನಾವೆಲ್ಲ ಕೇಳಿದೀವಿ ಅಲ್ವಾ. ಅಂದ್ರೆ ಆ ಒಂದು ಎಕ್ಸ್ಪೋಸ್, ಅಂದ್ರೆ ಆ ಒಂದು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆದಾಗ ಅಷ್ಟೆಲ್ಲ ಸಮಸ್ಯೆಗಳು ನಮ್ಗೆ ಬರ್ತವೆ ಅಂತ ನಮಗೆಲ್ಲ ಗೊತ್ತಿದೆ ಅಂತ. ಅದಾದ್ಮೇಲೆ ಪೊಲ್ಯೂಷನ್ಗಳು, ಅದ್ರ ಬಗ್ಗೆ ಗೊತ್ತಿದೆ. ಭೂಮಿಯಿಂದ ಕೂಡ ಒಂದು ಗ್ಯಾಸ್ ಎಮಿಟ್ ಆಗುತ್ತೆ, ಮನೇಲಿ ಇರುವಂತಹ ಹೋಮ್ ಅಪ್ಲೈನ್ಸಸ್ ಕೂಡ ಒಂದು ಗ್ಯಾಸ್ ಎಮಿಟ್ ಮಾಡುತ್ತೆ, ಅದು ಕೂಡ ಪಾಯ್ಸನಸ್. ಸೊ ಇದೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದೆ ನಮ್ಮ ಬಾಡಿಲಿ ಅಂದ್ರೆ ಒಂದು ಫ್ರೀ ರಾಡಿಕಲ್ಸ್ ಅಂತ ಒಂದು ಅಂಶ ಹೊರಟಾಗುತ್ತೆ. ಏನಿದು ಫ್ರೀ ರಾಡಿಕಲ್ ಅಂದ್ರೆ ಒಂದು ಸಿಂಗಲ್ ಎಲೆಕ್ಟ್ರಾನ್, ಇದೊಂದು ಸಿಂಗಲ್ ಒಂದು ಎಲೆಕ್ಟ್ರಾನ್ ಇದೇನ್ ಮಾಡುತ್ತೆ ನನ್ನ ಬಾಡಿಗೆ ಹೆಂಗ್ ಡ್ಯಾಮೇಜ್ ಮಾಡುತ್ತೆ ಅಂತ ತಿಳ್ಕೊಳಕ್ಕೆ, ಇದೆಲ್ಲ ರೀಸನ್ಗಳಿಂದ ಇದೊಂದು ಫಾರ್ಮ್ ಆಗುತ್ತೆ. ಇದೇನ್ ಮಾಡುತ್ತೆ ಅಂತ ತಿಳ್ಕೊಳಕ್ ಮುಂಚೆ ನನ್ನ ಬಾಡಿ ಹೆಂಗ್ ಫಾರ್ಮ್ ಆಯ್ತು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಮಾಲಿಕ್ಯೂಲ್ಸ್ಗಳು, ತುಂಬಾ ತರ ಮಾಲಿಕ್ಯೂಲ್ಸ್, ಕಣಗಳೆಲ್ಲ ಸೇರಿ ಕೋಶಗಳನ್ನ ಮಾಡ್ತವೆ, ತುಂಬಾ ತರ ಕೋಶಗಳೆಲ್ಲ ಸೇರಿ ಅಂಗಾಂಶಗಳನ್ನ ಮಾಡ್ತವೆ, ತುಂಬಾ ತರ ಅಂಗಾಂಶಗಳೆಲ್ಲ ಸೇರಿ ಅಂಗಾಂಗಗಳಾಗ್ತವೆ, ಹಾರ್ಟ್, ಲಿವರ್, ಕಿಡ್ನಿ, ಲಂಗ್ಸ್. ಸೊ ಇದೆಲ್ಲ ನಮ್ಮ ಬಾಡಿ ಒಂದು ಪ್ರೊಡ್ಯೂಸ್ ಆಗುತ್ತೆ. ಅದಾದ್ಮೇಲೆ ಆರ್ಗನ್ ಸಿಸ್ಟಮ್ ಆಗ್ತೀವಿ, ಆರ್ಗಾನಿಸಮ್ ಅಂತ ಹೇಳ್ತೀವಲ್ಲ, ಅಂದ್ರೆ ಬ್ರೀದಿಂಗ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್, ಡೈಜೆಷನ್ ಸಿಸ್ಟಮ್, ಇವೆಲ್ಲ ಸಿಸ್ಟಮ್ಗಳು ನಮ್ಮ ಬಾಡಿಲಿ ತಯಾರಾಗ್ತವೆ. ಸೊ ಇನ್ ಕೇಸ್ ನನಗೆ ಯಾವ್ದಾರ ಒಂದು ಸಿಸ್ಟಮ್ ಅಲ್ಲಿ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಓಕೆನಾ. ಸೊ ನಾವೆಲ್ಲ ಮುಂಚೆ ಏನೋ ಒಂದು ಸಮಸ್ಯೆ, ಒಂದು ಆಸಿಡಿಟಿ ಆಯ್ತು, ಇಲ್ಲ ಗ್ಯಾಸ್ಟ್ರಿಕ್ ಆಯ್ತು, ಉಸಿರಾಡಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಾನು ಒಂದು ಡಾಕ್ಟರ್ ಹತ್ರ ಹೋದ್ರೆ ಮುಂಚೆಲ್ಲ, ಆಯ್ತಾ. ಸೊ ಕಂಪ್ಲೀಟ್ ನಮ್ಮನ್ನ ಡಯಾಗ್ನೋಸ್ ಮಾಡ್ತಿದ್ರು, ನಮ್ಮ ಉಗುರು ನೋಡ್ತಿದ್ರು, ನಾಲ್ಗೆ ನೋಡ್ತಿದ್ರು, ಕಣ್ಣು ನೋಡ್ತಿದ್ರು ಅಲ್ವಾ, ಸೆಟೋಸ್ಕೋಪ್ ಇಟ್ಬಿಟ್ಟು ಹಾರ್ಟ್ ಬೀಟ್ ಚೆಕ್ ಮಾಡ್ತಿದ್ರು, ಬ್ರೀದಿಂಗ್ ಮಾಡಿದಾಗ ಚೆಕ್ ಮಾಡ್ತಿದ್ರು, ಹೊಟ್ಟೆ ಪ್ರೆಸ್ ಮಾಡೋರು, ನೆನ್ನೆ ಎಂತಿದ್ರಿ ಮೊನ್ನೆ ಎಂತಿದ್ರಿ ಅಂತೆಲ್ಲ ಕ್ವಶನ್ ಮಾಡ್ತಿದ್ರು. ಇದೆಲ್ಲ ಮಾಡಿ ಕೊನೆಗೆ ಡಯಾಗ್ನೋಸ್ ಮಾಡಿ ಒಂದು ಮೆಡಿಸಿನ್ ಸಜೆಸ್ಟ್ ಮಾಡ್ತಿದ್ರು, ಕರೆಕ್ಟ್ ಅಲ್ವಾ. ಒಂದು ಯಾವುದೋ ಒಂದು ಬಾಕ್ಸ್ ಅಲ್ಲಿ ಕಲರ್ ಕಲರ್ ಮಾತ್ರೆ ಕೊಡೋರು, ನಾವು ತಗೊಂಬಂದು ತಿಂತಿದ್ವಿ, ಸರಿ ಹೋಗ್ತಿದ್ವಿ. ಬಟ್ ಇತ್ತೀಚೆಗೆ ಏನಾಗ್ತಿದೆ, ಡಾಕ್ಟರ್ಗಳು ಒಳ್ಳೆಯವ್ರು ಇಲ್ವಾ ಕೆಟ್ಟವ್ರಿಲ್ವಾ ಅದು ಡಿಬೇಟ್ ಇಲ್ಲ. ಸೊ ಇತ್ತೀಚೆಗೆ ಏನಾಗ್ತಿದೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗ್ತಿದೆ. ನೀವು ಹೇಳಿದ್ರಿ, ಅದನ್ನ ಕೇಳಿದ್ರು, ಒಂದು ಮಾತ್ರೆ ಬರ್ಕೊಟ್ರು, ನಾವು ತಗೊಂಡ್ವಿ, ಮನೆಗೆ ಬಂದ್ವಿ, ಸರಿಯಾಗಿಲ್ಲ, ನೆಕ್ಸ್ಟ್ ಇನ್ನು ಫರ್ದರ್ ಟೆಸ್ಟ್ಗಳು ಅವು ಇವು ಮುಂದಕ್ಕೆ ಹೋಗ್ತವೆ. ಅಂದ್ರೆ ಮುಂಚೆ ಕಾಲದಲ್ಲಿ ಅಂದ್ರೆ ಒಂದು 10, 15, 20 ಇಯರ್ಸ್ ಇಂದ ನಾವೆಲ್ಲ ಸಣ್ಣವರಿದ್ದಾಗ ಬರೀ ಅವರು ನನ್ನ ಉಗುರು ನೋಡಿ ನನಗೆ ವೀಕ್ನೆಸ್ ಏನಿದೆ, ಡಿಫಿಷಿಯನ್ಸಿ ಇದೆಯಾ, ನನ್ನ ಕಣ್ಣು ನೋಡಿ ಏನ್ ಡಿಫಿಷಿಯನ್ಸಿ ಇದೆ, ನನ್ನ ನಾಲ್ಗೆ ನೋಡಿ ಏನ್ ಡಿಫಿಷಿಯನ್ಸಿ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಅದ್ ತಕ್ಕಂಗೆ ನಮಗೆ ಏನೋ ಒಂದು ಮೆಡಿಸಿನ್ಸ್ ಸಜೆಸ್ಟ್ ಮಾಡ್ತಿದ್ರು. ಸೊ ನೋಡಿ, ನಾನೇನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಸೊ ಎಲ್ಲದಕ್ಕೂ ಒಂದು ರೂಟ್ ಕಾಸ್ ಇರುತ್ತೆ. ಇವಾಗ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ನಲ್ಲ, ಇವತ್ತೇನೋ ನನಗೆ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗ್ತದೆ, ಗ್ಯಾಸ್ಟ್ರಿಕ್ ಮೇಲೆ ನಾನು ಮಾತ್ರೆ ಕೊಟ್ಟರು, ಮನೆ ಕಳಿಸಿದ್ರು, ಪ್ಯಾಂಟ್ರಪಸ್ ಎಲ್ಲ ಇನ್ನೊಂದೇನೋ. ಸೊ ಯಾರು ರೂಟ್ ಕಾಸ್ ಹುಡುಕ್ತಾ ಇಲ್ಲ ಅಂತ, ಓಕೆ. ಇತ್ತೀಚೆಗೆ ಏನು ಹೇಳ್ತಾರೆ, ರೂಟ್ ಕಾಸ್ ಹುಡುಕ್ತಲ್ಲ. ಸೊ ರೂಟ್ ಕಾಸ್ ಏನಿರ್ಬೋದು, ಫಾರ್ ಎಕ್ಸಾಂಪಲ್ ನನಗೆ ಬ್ರೀದಿಂಗ್ ಇಶ್ಯೂಸ್ ಇದೆ, ಮೇ ಬಿ ನನ್ನ ಲಂಗ್ಸ್ಗೆ ಸಂಬಂಧಪಟ್ಟಿದ್ದು, ಡೈಜೆಷನ್ ಇಶ್ಯೂಸ್ ಅಂದ್ರೆ ಮೇ ಬಿ ನನ್ನ ಲಿವರ್ ಅಥವಾ ಕರಳಿಗೆ ಸಂಬಂಧಪಟ್ಟಿರೋದು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಅಗೇನ್ ಆರ್ಗನ್ ಸಮಸ್ಯೆ ಅಂತ ಹೇಳೋಣ, ಓಕೆನಾ. ಆರ್ಗನ್ ಏನಕ್ಕೆ ಡ್ಯಾಮೇಜ್ ಆಯಿತು, ಆರ್ಗನ್ ಒಳಗಡೆ ಅಂತ ಟಿಶ್ಯೂ ಡ್ಯಾಮೇಜ್ ಆಗಿದೆ, ಟಿಶ್ಯೂ ಏನಕ್ಕೆ ಡ್ಯಾಮೇಜ್, ಟಿಶ್ಯೂ ಒಳಗಡೆ ಅಂತ ಕೋಶಗಳು ಡ್ಯಾಮೇಜ್ ಆಗಿದೆ, ಕೋಶ ಯಾಕೆ ಡ್ಯಾಮೇಜ್ ಆಯಿತು, ಕೋಶಗಳ ಒಳಗಡೆ ಅಂತ ಮಾಲಿಕ್ಯೂಲ್ ಡ್ಯಾಮೇಜ್ ಆಗಿದೆ. ಮಾಲಿಕ್ಯೂಲ್ ಬಂದು ರೂಟ್ ಕಾಸ್, ಆಯ್ತಾ. ಯಾವುದೇ ಒಂದು ಕಾಯಿಲೆ ಬಂದಾಗಲೂ ಒಂದು ರೂಟ್ ಕಾಸ್ ಅಂತ ಹೇಳ್ಕೊಳ್ಳೋಣ ಇದನ್ನ. ಸೊ ಇದು ಹೆಂಗ್ ಡ್ಯಾಮೇಜ್ ಆಗುತ್ತೆ, ಒಂದು ಲೆಫ್ಟ್ ಅಲ್ಲಿ ನೋಡ್ತಿದ್ರೆ ಒಂದು ಸ್ಟೇಬಲ್ ಮಾಲಿಕ್ಯೂಲ್ ಅಂತಿದೆ, ಆಯ್ತಾ. ಅದೊಂದು ಬ್ಲೂ ಕಲರ್ ಮಧ್ಯ ಏನಿದೆ ಅದನ್ನ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಅದರೊಳಗಡೆ ಪ್ರೋಟಾನ್, ನ್ಯೂಟ್ರಾನ್, ಔಟರ್ ಆರ್ಬಿಟಲ್ ಏನಿದೆ, ಅಂದ್ರೆ ಒಂದು ಸೂರ್ಯನ ಸುತ್ತ ನಕ್ಷತ್ರಗಳು ಹೆಂಗ್ ಸುತ್ತುತ್ತವೆ, ಸೇಮ್ ವೇ ಈ ಎಲೆಕ್ಟ್ರಾನ್ಸ್ ಕೂಡ ಈ ನ್ಯೂಕ್ಲಿಯಸ್ ಅಂದ್ರೆ ಸ್ಟೇಬಲ್ ಮಾಲಿಕ್ಯೂಲ್ ಅರೌಂಡ್ ಅಲ್ಲಿ ಸುತ್ತಾ ಇರ್ತವೆ, ಆಯ್ತಾ. ಅದು ಜೋಡಿ ಜೋಡಿ ಆಗಿದ್ರೆ ಅದು ಸ್ಟೇಬಲ್ ಆಗಿದೆ ಅಂತ. ಒಬ್ಬ ಮನುಷ್ಯನಿಗೆ ಹೆಂಗೆ 2 ಕಾಲು ಇರ್ತಾವಲ್ಲ, ಸೇಮ್ ಅದೇ ತರ ಈ ಎಲೆಕ್ಟ್ರಾನ್ಸ್ ಕೂಡ ಜೋಡಿಲಿದ್ರೆ ಅದು ಸ್ಟೇಬಲ್ ಆಗಿರುತ್ತೆ. ಸೊ ಈ ಫ್ರೀ ರಾಡಿಕಲ್ ಅಂತ ಹೇಳಿದ್ನಲ್ಲ ಆವಾಗಲೇ, ಅದೇನ್ ಮಾಡುತ್ತೆ, ಈ ಜೋಡಿಲಿರುವಂತ ಒಂದನ್ನ ಕಸ್ಕೊಂಡ್ಬಿಡುತ್ತೆ.
ಸೊ ಯಾವಾಗ ಜೋಡಿ ಕಸ್ಕೊಳತ್ತೆ, ಒಂದು ಕಾಲು ನನ್ಗೆ ಹೋಯ್ತು ಅಂತ ಹೇಳಿದ್ರೆ ನಾನು ಆಗ್ತೀನಿ ಇಂಬ್ಯಾಲೆನ್ಸ್ ಆಗ್ತಿಲ್ಲ, ಸೇಮ್ ಅದೇ ವೇ ಇದು ಕೂಡ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಇದು ಇಂಬ್ಯಾಲೆನ್ಸ್ ಆಗಿ ಇಲ್ಲಿಗೆ ನಿಂತ್ಕೊಳತ್ತಾ, ನನಗೆ ಕಾಲು ಹೋಯ್ತು ಅಂದ್ರೆ ನಾನು ಸುಮ್ಮನೆ ಬಿಡ್ತೀನಿ, ಕರೆಕ್ಟ್ ಅಲ್ವಾ? ಬಟ್ ಈ ಎಲೆಕ್ಟ್ರಾನ್ಸ್ ಹಂಗೆ ಮಾಡಲ್ಲ, ಇದು ಫ್ರೀ ರೆಡಿಕಲ್ಸ್ ಹಂಗೆ ಮಾಡಲ್ಲ. ಅದು ಸ್ಟೇಬಲ್ ಆಗಕ್ಕೆ ಇನ್ನೊಂದು ಎಲೆಕ್ಟ್ರಾನ್ನ ಕಸ್ಕೊಳ್ಳೋ ಸ್ಟಾರ್ಟ್ ಮಾಡೋದು, ಇನ್ನೊಂದು ಸ್ಟೇಬಲ್ ಮಾಲಿಕ್ಯೂಲ್ ಹತ್ರ ಅಂತ ಎಲೆಕ್ಟ್ರಾನ್ ಕಸ್ಕೊಳ್ಳುತ್ತೆ. ಸೊ ಇದೊಂದು ಚೈನ್ ರಿಯಾಕ್ಷನ್ ಆಗ್ಬಿಡುತ್ತೆ. ಸೊ ಇದನ್ನ ಹಾಳು ಮಾಡ್ತು, ಇದನ್ನ ಹಾಳು ಮಾಡ್ತು ಅನ್ನೋ ಥರ. ಸೊ ಈ ಒಂದು ಓವರ್ ಆಲ್ ಪ್ರೋಸೆಸ್ಗೆ ನಾವೇನಂತೀವಿ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಹಣ್ಣಿನ ಬುಟ್ಟಿಲಿ, ಆಯ್ತಾ, ಚೆನ್ನಾಗಿರೋ ಟೊಮೆಟೊ ಹಣ್ಣಿನ ಬುಟ್ಟಿಲಿ ಒಂದು ಕೊಳ್ತೋಗಿರೋ ಟೊಮೆಟೊ ಹಾಕ್ರೆ ಏನಾಗುತ್ತೆ, ಎಂಟೈರ್ ಬುಟ್ಟಿನೇ ಹಾಳಾಗೋಗುತ್ತಲ್ವಾ? ಸೇಮ್ ಅದೇ ಥರನೇ ಈ ಒಂದು ಸೆಲ್ ಕೊಳಿತು ಅಂತ ಹೇಳಿದ್ರೆ ಈ ಕಂಪ್ಲೀಟ್ ಸೆಲ್ಗಳನ್ನ, ಅಂದರೆ ಕೋಶಗಳನ್ನ ಕೊಳ್ಸ್ಕೊಂಡು ಹೋಗ್ತವೆ. ಸೊ ಓಕೆನಾ? ಸೊ ಈ ಒಂದು ಪ್ರೋಸೆಸ್ ನಾವೇನು ಹೇಳಿದ್ವಿ, ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಸೊ ಇದರಿಂದ ನನಗೇನು ಪ್ರಾಬ್ಲಮ್ ಆಗ್ಬೋದು, ಸೊ ಏನೆಲ್ಲ ಕಾಯಿಲೆಗಳ ಇವತ್ತು ನಾವು ಫೇಸ್ ಮಾಡ್ತಿದ್ದೀವಿ, ಓಕೆನಾ? ಒಂದು ಪಾರ್ಕಿನ್ಸನ್ ಆಗಿರ್ಬೋದು, ಅಲ್ಝೈಮರ್, ಮರವು ಕಾಯಿಲೆ, ಲುಕೇಮಿಯಾ ಅಂದರೆ ಕ್ಯಾನ್ಸರು, ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಡಯಾಬಿಟಿಸು, ಫೈಬ್ರಾಯ್ಡು, ಹೆಣ್ಮಕ್ಳಲ್ಲಿ ಆಗುವಂಥ ಓವರಿಸು ಇಶ್ಯೂಸು, ಆಮೇಲೆ ಡೌನ್ ಸಿಂಡ್ರೋಮು, ಕ್ಯಾನ್ಸರ್, ಮಲ್ಟಿಪಲ್ ಸರೋಸಿಸ್, ರಿಮೋಟೆಡ್ ಆರ್ಥರೈಟಿಸ್, ಸ್ಪೈನಲ್ ಕಾರ್ಡ್ ಇಂಜುರಿ, ಪ್ಯಾರಾಲಿಸಿಸ್, ಅಂದರೆ ಸುಮಾರು ಕಾಯಿಲೆಗಳಿಗೆ, ಆಯ್ತಾ, ಇನ್ಕ್ಲೂಡಿಂಗ್ ನನಗೆ ಕಿವಿ ಕೆಡಿಸಲ್ಲ, ಕಣ್ ಕಾಣಿಸಲ್ಲ ಸರಿಗೆ ಅಂದರೆ ಕೂಡ ಇದೇ ರೀಸನ್ ಅಂತ. ಸೊ ಪ್ರಾಬ್ಲಮ್ ಗೊತ್ತಾಯ್ತು, ಸೊಲ್ಯೂಷನ್ ಏನು? ಸೊ ನಾನು ಸರ್ ಸ್ಟಾರ್ಟಿಂಗ್ ಒಂದ್ ಅಲ್ಲಿ ಹೇಳ್ತಿದ್ದೆ, ಸೆಕೆಂಡ್, ಹಣ್ಣು ಸ್ವಲ್ಪ ತರಕಾರಿಗಳು ಸ್ಲೋಲಿ ಸರ್. ನಮಗೆ ಒಳ್ಳೆ ಸಿಗ್ತಾ ಇಲ್ಲ ಅಂತ. ಸೊ ಈ ಆಪೋಸಿಟ್ ಆಂಟಿ ಆಕ್ಸಿಡೆಂಟ್ ನೋಡಿ, ಆಕ್ಸಿಡೇಷನ್ಗೆ ಒಂದು ಆಪೋಸಿಟ್ ವರ್ಡ್ ಅಂತ ಹೇಳಿದ್ರೆ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಸೊ ಆಂಟಿ ಆಕ್ಸಿಡೆಂಟ್ ಒಂದು ಇದು ಕೌಂಟರ್ ಮಾಡೋಕ್ಕೆ ಅಂದರೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಅದೆಲ್ಲಿ ಸಿಗ್ತಿದೆ, ಅಗೇನ್ ಹಣ್ಣು ತರಕಾರಿ ಸಿಗ್ತಿದೆ. ಸೊ ಅದು ಇವತ್ತು ಕ್ವಾಲಿಟಿ ಸಿಗ್ತಿದೆ ನಮಗೆ, ಅದು ಕೂಡ ಕ್ವಾಲಿಟಿ ಸಿಗ್ತಿಲ್ಲ, ಆರ್ಗ್ಯಾನಿಕ್ ಸಿಗ್ತಾ ಇಲ್ಲ. ಸೊ ವಿ ನೀಡ್ ಸಮಥಿಂಗ್. ಅಂದರೆ ಈ ಒಂದು ಜನರೇಷನ್ ಅಲ್ಲಿ ನೋಡಿ, ಸದ್ಗುರು ಅವರು ಕೂಡ ಒಂದೆಲ್ಲ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಹಳೆ ಕಾಲದಲ್ಲಿ ಒಂದು ಆಪಲ್ ತಿಂದ್ರೆ ಒಬ್ಬ ಮನುಷ್ಯಂಗೆ ಸಾಕಾಗ್ತಿತ್ತಂತೆ, ಆಯ್ತಾ, ಒಂದು ಆರೆಂಜ್ ತಿಂದ್ರೆ ಒಬ್ಬ ಮನುಷ್ಯಂಗೆ ಸಾಕಾಗ್ತಿತ್ತಂತೆ. ಈಗ ಅದೇ ವ್ಯಕ್ತಿ 1 ಡಜನ್ ಆಪಲ್ ತಿಂದ್ರು 1 ಡಜನ್ ಆರೆಂಜ್ ತಿಂದ್ರು ಸಾಕಾಗ್ತಿಲ್ಲ ಅಂತ. ರೀಸನ್ ಏನಂದ್ರೆ ನಾವು ಅಷ್ಟೊಂದು ಕೆಮಿಕಲ್ನ ಎಕ್ಸ್ಪೋಸ್ ಆಗ್ತಿದ್ದೀವಿ. ಈ ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅಂತ ಒಂದು ಸೇಯಿಂಗ್ ಇತ್ತು, ಅದೆಲ್ಲ ಹೇಳಿದಾಗ ಮೇ ಬಿ ಪೊಲ್ಯೂಷನ್ ಅನ್ನೋದೇ ಇರಲಿಲ್ಲ ನಮಗೆ, ಕರೆಕ್ಟಾ? ಪೊಲ್ಯೂಷನ್ ಇರಲಿಲ್ಲ, ಏನೋ ಒಂಥರ ಒಂದು ಕಾರ್ ಇರಲಿಲ್ಲ, ಬೈಕ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ವಾ? ಯಾವುದೇ ಥರ ಕೆಮಿಕಲ್ ಫುಡ್ ಯಾರು ಜನ ತಿಂತಿರಲಿಲ್ಲ, ಫ್ರೆಶ್ ಆಗಿದ್ರು ಅವಾಗ. ಆವಾಗಿನ ಕಾಲಕ್ಕೆ ಒಂದು ಆಪಲ್ ಸಾಕಾಗ್ತಿತ್ತು. ಬಟ್ ಇವತ್ತು ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗತಂಗೆ ಕಂಪ್ಲೀಟ್ ಎಲ್ಲ ನಾವು ಕೆಮಿಕಲಲ್ಲೇ ಇದ್ದೀವಿ, ಕರೆಕ್ಟ್ ಅಲ್ವಾ? ಕೆಮಿಕಲ್ ಬಿಟ್ಟು ನಾವು ಈಚೆನೇ ಬರೋಕ್ಕಾಗ್ತಿಲ್ಲ. ಸೊ ಅಂಥ ಟೈಮಲ್ಲಿ ನಮಗೆ ಅದಕ್ಕಿಂತ ಪವರ್ಫುಲ್ ಆಗಿರೋದ್ರೆ ಈಗಿನ ಜನ್ರೇಷನ್ಗೆ 5G ಜನರೇಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸೂಟಬಲ್ ಆಗಿರುವಂಥ ಒಂದು ಸೊಲ್ಯೂಷನ್ ನಮಗೆಲ್ಲ ಬೇಕು. ಅಂಥದ್ದು ಇದೆಯಾ ಅಂದರೆ ಡೆಫಿನೆಟ್ ಆಗಿದೆ. ಸೊ ಲಾಸ್ಟ್ ಸ್ಲೈಡಲ್ಲಿ ನಿಮ್ಗೆ ಹೇಳ್ತೀನಿ ಏನು ಅಂತ. ಸೊ ಅದಕ್ಕೆ ಮುಂಚೆ ಸೆಲ್ಗಳ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಾದ್ರೆ, ನಮ್ಮ ಬಾಡಿಲಿ 37 ಟ್ರಿಲಿಯನ್ ಸೆಲ್ಗಳು ಇರ್ತಾವಂತೆ. ತ್ರಿಶಕ ಕೋಟಿಗಳಷ್ಟು ಅಂದರೆ 37 ತ್ರಿಶಕ ಕೋಟಿಗಳಷ್ಟು ಸೆಲ್ಗಳು ನಮ್ಮ ಬಾಡಿಲಿ ಇದ್ದಾವೆ. ಅದರಲ್ಲಿ ಕೆಲವೊಂದು ಸೆಲ್ಗೆ 90ರಿಂದ 120 ದಿನ ಆಯಸ್ಸು. ಸೊ ನಾವೆಂಗೆ ಮನುಷ್ಯನಿಗೆ 90 ವರ್ಷದಿಂದ 120 ವರ್ಷ ಆಯಸ್ಸು, ಸೇಮ್ ಹಂಗೇನೆ ಸೆಲ್ಗಳು ಕೂಡ ಆಯಸ್ಸಿರ್ತವೆ. ಸೊ ಅದು ಕೂಡ ಹುಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಡಿಪೆಂಡಿಂಗ್ ಆನ್, ಆಯ್ತಾ, ಏಜ್ ಮತ್ತು ಮೆಟಬಾಲಿಸಮ್. ಸೊ ಏಜ್ ಅಂದರೆ ಸಣ್ಣ ಮಕ್ಕಳಲ್ಲಿ ನಮಗೆಲ್ಲ ಏನೋ ಬೆಳಿತಿರ್ತೀವಲ್ಲ, ಅಂದರೆ ನಾವೆಲ್ಲ ಸಣ್ಣವರು ಬೆಳಿಬೇಕಾರೆ ಸೊ ಸೆಲ್ಗಳದ್ದು ಉತ್ಪತ್ತಿ ಚೆನ್ನಾಗಿ ಆಗ್ತಿರುತ್ತೆ, 100% ಆಗ್ತಿರುತ್ತೆ, ಹಂಗಾಗಿ ಮನುಷ್ಯ ಬೆಳಿತಿರ್ತಾನೆ. ಸೊ ಒಂದು ಏಜ್ಗೆ ಹೋಗ್ತಿದ್ದಂಗೆ ಆ ಬೆಳೆಯೋದು ನಿಂತೋಗುತ್ತೆ ನೋಡಿ. ಸಣ್ಣ ಮಕ್ಕಳಲ್ಲಿ ನಾವೆಲ್ಲ ತುಂಬ ಯಂಗ್ ಏಜಲ್ಲಿ ತುಂಬ ಎನರ್ಜಿಗೆ ಆಗಿರ್ತೀವಿ, ನೋಡೋಕ್ಕೂ ತುಂಬ ಫೇರ್ ಆಗಿರ್ತೀವಿ, ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ, ಸೊ ಎಲ್ಲ ಚೆನ್ನಾಗಿರುತ್ತಲ್ವಾ? ಸೊ ಓವರ್ ಟೈಮ್ ಏನಾಗುತ್ತೆ, ಒಂದು 30-25 ಇಯರ್ಸ್, ಅದು ಎಸ್ಪೆಷಲಿ ಹೆಣ್ಮಕ್ಳಂತೂ 25 ಇಯರ್ಸ್ ಕ್ರಾಸ್ ಆಗ್ತಿದ್ದಂಗೆ ಸೊ ಡಿಫಿಷಿಯನ್ಸಿಗಳು ಸ್ಟಾರ್ಟ್ ಆಗ್ತದೆ. ಈ ಒಂದು ರಕ್ತ ಕೊರತೆ ಆಗೋದು, ಆಮೇಲೆ ಇದು ಕ್ಯಾಲ್ಸಿಯಂ ಕಡಿಮೆ ಆಗೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತಲ್ಲ. ಸೊ ಒಂದು ಏಜ್ ಆಗ್ತಿದ್ದಂಗೆ ನೋಡಿ, ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳೆಲ್ಲ ನಮ್ಗೆ ಏಟಾಯ್ತು ಅಂತ ಇಟ್ಕೊಳ್ಳಿ, ಫ್ರಾಕ್ಚರ್ ಆಯ್ತು, ಇನ್ನೊಂದು ಆಯ್ತು ಅಂತ ಇಟ್ಕೊಳ್ಳಿ, ಸೊ ಇಮಿಡಿಯೇಟ್ ಆಗಿ ಹೀಲ್ ಆಗ್ಬಿಡುತ್ತೆ. ಅದೇ ವಯಸ್ಸಾಗ್ತಾ ಏನಾಗುತ್ತೆ, ಹೀಲ್ ಆಗಲ್ಲ. ಈ ಒಂದು 50 ವರ್ಷ, 60 ವರ್ಷ, 70 ವರ್ಷ ಆಯಿತು ಅಂದರೆ, ನನಗೇನೋ ಫ್ರಾಕ್ಚರ್ ಆಯಿತು ಅಂತ ಹೇಳಿದ್ರೆ ಡಾಕ್ಟರ್ಸ್ ಹೇಳ್ಬಿಡ್ತಾರೆ ಕಷ್ಟ, ಇನ್ನು ಹೀಲ್ ಆಗಲ್ಲ ಅಂತ ಹೇಳ್ತಾರೆ. ರೀಸನ್ ಏನು ಅಂದರೆ ಇಲ್ಲಿ ಸೆಲ್ಗಳ ಉತ್ಪತ್ತಿ ಏನಿದೆ ಅದು ಕಡಿಮೆ ಆಗ್ಬಿಟ್ಟಿದೆ ಅಂತ. ಸೊ ನಮ್ಮ ಬಾಡಿಲಿ ನೋಡೋಕೆ ಹೋಯ್ತು ಅಂದರೆ ಮೋರ್ ದೆನ್ 200 ಸೆಲ್ಸ್ಗಳು ಇರ್ತಾವಂತೆ, ವೆರೈಟಿ ಸೆಲ್ಸ್ಗಳು. ಅದರದ್ದೇ ಅಂತ ಫಂಕ್ಷನ್, ಅದರದ್ದು ಕೆಲಸಗಳೆಲ್ಲ ಮಾಡ್ತಿರ್ತಾವೆ. ಅದರೆಲ್ಲದಕ್ಕೂ ಇಂಪಾರ್ಟೆಂಟ್ ಸೆಲ್ಗಳು ಯಾವುದು ಅಂದರೆ ಸ್ಟೆಮ್ ಸೆಲ್ಲು, ರೆಡ್ ಬ್ಲಡ್ ಸೆಲ್ಲು, ವೈಟ್ ಬ್ಲಡ್, ಅಂದರೆ ನನ್ನ ಮೂಳೆ, ಮಾಂಸ, ರಕ್ತ, ಖಂಡ, ಪ್ರತಿಯೊಂದು ಕೂಡ ಕೋಶಗಳೇ. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಒಂದು ಸೆಲ್ ಯಾವುದು ಅಂದರೆ ಅದು ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ ನಾವು. ಸೊ ಸ್ಟೆಮ್ ಸೆಲ್ನ ಯಾಕೆ ಮಾಸ್ಟರ್ ಸೆಲ್ ಅಂತ ಹೇಳ್ತೀವಿ ಅಂದರೆ, ಒಂದು ಸ್ಟೆಮ್ ಸೆಲ್ಲು ಯಾವುದೇ ಜಾಗಕ್ಕೆ ಹೋದರೂ ಅದೇ ಸೆಲ್ಲ ಕನ್ವರ್ಟ್ ಆಗುವಂಥ ಪೊಟೆನ್ಷಿಯಲ್ ಇದೆ ಅದಕ್ಕೆ. ಸೊ ಸ್ಟೆಮ್ ಸೆಲ್ ಬ್ಲಡ್ಗೆ ಹೋದ್ರೆ ಬ್ಲಡ್ ಸೆಲ್ ಆಗುತ್ತೆ, ಬೋನ್ಗೆ ಹೋದ್ರೆ ಬೋನ್ ಸೆಲ್ ಆಗುತ್ತೆ, ಸ್ಕಿನ್ಗೆ ಹೋದ್ರೆ ಸ್ಕಿನ್ ಸೆಲ್ ಆಗುತ್ತೆ. ಜೊತೆಗೆ ಈ ಸ್ಟೆಮ್ ಸೆಲ್ ಎಷ್ಟು ಬೇಕಾದ್ರೂ ಆಗ್ಬೋದು, ಡಿವೈಡ್ ಆಗಿ ಎಷ್ಟು ಬೇಕಾದ್ರೂ ಆಗ್ಬೋದು. ಒಂದು ಡಿವೈಡ್ ಆಗಿ 2 ಆಗ್ಬೋದು, 2 ಡಿವೈಡ್ ಆಗಿ 4 ಆಗ್ಬೋದು, ಅಂದರೆ 1000 ಗಟ್ಟಲೆ, ಲಕ್ಷ ಗಟ್ಟಲೆ ಕೂಡ ಆಗ್ಬೋದು. ಇದು ಅಂತ ಒಂದು ಪೊಟೆನ್ಷಿಯಲ್ ಈ ಸ್ಟೆಮ್ ಸೆಲ್ಗಿದೆ. ಸೊ ಜೊತೆಗೆ ಇದಕ್ಕೆ ಮದರ್ ಸೆಲ್ ಅಂತ ಕೂಡ ಕರೀತಾರೆ ಸ್ಟೆಮ್ ಸೆಲ್ನ. ಯಾಕೆ ಮದರ್ ಸೆಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಒಂದು ಮೊದಲನೇ ಸೆಲ್ ಅಂತ ಹೇಳ್ಬೋದು. ಒಂದು ಮಗು ಹುಟ್ಟಬೇಕು ಅಂದರೆ ಮೊದಲನೇ ಸೆಲ್ ಬಂದು ಸ್ಟೆಮ್ ಸೆಲ್ಲು. ಮತ್ತು ಒಂದು ಇತ್ತೀಚೆಗೆ ಲಾಸ್ಟ್ 15 ವರ್ಷದಲ್ಲಿ ನೀವು ಕೇಳಿರ್ತೀರ, ಈ ಕರಳು ಬಳ್ಳಿನ ಪ್ರಿಸರ್ವ್ ಮಾಡ್ತಿದ್ದಾರೆ, ಈ ಹಾಸ್ಪಿಟಲ್ಗಳಲ್ಲಿ ಪ್ರಿಸರ್ವ್ ಮಾಡ್ತಾರೆ. ಸೊ ಕರಳು ಬಳ್ಳಿನ ಯಾಕೆ ಪ್ರಿಸರ್ವ್ ಮಾಡ್ತಾರೆ ಅಂದರೆ, ಅದರಲ್ಲಿ ಇರುವಂಥ ಒಂದು ಸ್ಟೆಮ್ ಸೆಲ್ ತುಂಬ ಹೇರಳವಾಗಿರ್ತವೆ ಅದರಲ್ಲಿ, ಆಯಿತಾ. ಅದರಲ್ಲಿ ಏನು ಲಿಕ್ವಿಡ್ ಇದೆ ಅಂದರೆ ನೀರಿನ ಅಂಶ ಇರುತ್ತೆ, ರಕ್ತ ಥರದ್ದು, ಅದರಲ್ಲಿ ತುಂಬ ಹೇರಳವಾಗಿ ನಿಮಗೆ
ಸ್ಟೆಮ್ ಸೆಲ್ಗಳು ಸಿಗ್ತವೆ. ಸೊ ಹಂಗಾಗಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಏನಕ್ಕೆ ಪ್ರಿಸರ್ವ್ ಮಾಡ್ತಾರೆ? ಯಾವುದೇ ಒಂದು ಕಾಯಿಲೆ ಬಂತು ಆ ವ್ಯಕ್ತಿಗೆ, ಅದೇ ಯಾರು ಕಳ್ಬಳ್ಳಿ ಪ್ರಿಸರ್ವ್ ಮಾಡಿದಾರೆ ಆ ತಾಯಿಗೆ ಆಗಿರ್ಬೋದು, ಮಗುಗಾಗಿರ್ಬೋದು, ಏನೇ ಒಂದು ಕಾಯಿಲೆ ಬಂದರೂ ಕೂಡ ಅದನ್ನ ಗುಣಪಡಿಸೋ ಅಂತ ಒಂದು ಸೈನ್ಸ್ ಡೆವಲಪ್ ಆಗಿದೆ. ಅದನ್ನ ನಾವು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ. ಓಕೆನಾ? ಇಲ್ಲೊಂದು ತುಂಬ ಜನ ಕ್ವಶನ್ ಬರುತ್ತೆ, ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ, ನಾವು ಅದನ್ನು ಪ್ರಿಸರ್ವ್ ಕೂಡ ಮಾಡಿಲ್ಲ, ಇವಾಗ ಏನು ಮಾಡೋದು ಅಂತ ಅಂದಾಗ, ಸೊ ಈ ವ್ಯಕ್ತಿ ಪಿಕ್ಚರ್ಗೆ ಬರ್ತಾರೆ. ಇವ್ರ ಹೆಸರು ಡಾಕ್ಟರ್ ಫ್ರೆಡ್ಜೋಲಿ ಅಂತ. ಇವ್ರನ್ನ ಫಾದರ್ ಆಫ್ ಪ್ಲಾಂಟ್ ಸ್ಟೆಮ್ ಸೆಲ್ ಅಂತ ಕರೀತಾರೆ. ಒಂದು ಆಪಲ್ ಮತ್ತೆ ಒಂದು ಗ್ರೇಪಲ್ಲಿ ಹ್ಯೂಮನ್ ಬೀಯಿಂಗ್ಗೆ 80% ಹೋಲೋ ಥರ ಒಂದು ಸ್ಟೆಮ್ ಸೆಲ್ನ ಈ ವ್ಯಕ್ತಿ ಕಂಡುಹಿಡಿದ್ದಾರೆ. ಓಕೆ. ಸೊ ಇವ್ರ ಕಂಪನಿ ಇರೋದು ಬಂದು ಮಿಬೆಲ್ ಬಯೋಕೆಮಿಸ್ಟ್ರಿ ಅಂತ ಸ್ವಿಟ್ಜರ್ಲೆಂಡ್ ಅಲ್ಲಿ. ಆಯ್ತಾ? ಮೋರ್ ದೆನ್ 1991 ಇಂದ ಈ ಕಂಪನಿ ರನ್ ಆಗ್ತಿದೆ. 1,00,000ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಈ ಕಂಪನಿಲಿ ಕೆಲಸ ಮಾಡ್ತಾರೆ. ಓಕೆ. ಸೊ ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ, PhD ಮಾಡಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಬಯೋಕೆಮಿಸ್ಟ್, ಬಯಾಲಜಿಸ್ಟ್, ಎಲ್ಲರೂ ಕೂಡ ಈ ಒಂದು ಕಂಪನಿಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇವರೆಲ್ಲ ಸೇರಿ ಓಕೆನಾ ಒಂದು ಸೈನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಸೈನ್ಸ್ಗೆ ಮೋರ್ ದೆನ್ 90 ಕಂಟ್ರೀಸ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಜೊತೆಗೆ ತುಂಬಾ ಅವಾರ್ಡ್ಸ್ಗಳು ಕೂಡ ಸಿಕ್ಕಿದೆ. ಸೊ ಫ್ಯೂಚರ್ ಮೆಡಿಸಿನ್ ಅಂತ ಆಗಿರ್ಬೋದು, ಒಂಥರ ಸ್ಕಿನ್ ಮೇಲಂತೂ ನಿಮಗೆ ಅಮೇಸಿಂಗ್ ರಿಸಲ್ಟ್ಸ್ ಕೊಡ್ತಿದ್ದಾವೆ. ಅದಾದ್ಮೇಲೆ ಸರ್ಟಿಫಿಕೇಶನ್ಸ್ ಇದಾವೆ ಥ್ರೂ ಔಟ್ ದ ಗ್ಲೋಬ್. ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ, ನಾನು ಹೇಳಿದ 90 ಕಂಟ್ರೀಸ್ ಆಲ್ರೆಡಿ ಇದನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಎಲ್ಲ ಕಡೆ ಹೋಗಿ ಇದನ್ನ ಪ್ರಮೋಟ್ ಮಾಡಕ್ ಕೂಡ ಈಸಿ ಆಗಲಿ ಅಂತ ಹೇಳಿ ತುಂಬಾ ಸರ್ಟಿಫಿಕೇಶನ್ ಕೂಡ ಈ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಮತ್ತೆ ಲೆಫ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ನೋಡ್ತಿದ್ದೀರಾ, ಇವರು ಸಂತೋಷ್ ಕುಮಾರ್ ಚಂದ್ರಕರ್ ಅಂತ ಹೇಳಿ. ಇವರು ನಮ್ಮ ಇವಾಗ ನಾನೇನು ಪ್ರೆಸೆಂಟೇಷನ್ ಕೊಡ್ತೀನಿ ಆ ಕಂಪನಿ ಡೈರೆಕ್ಟರ್. ಸೊ ನ್ಯಾಸಸ್ ಅನ್ನೋ ಕಂಪನಿ ಡೈರೆಕ್ಟರ್. ಸೊ ಇವ್ರ ಜೊತೆಗೆ ಒಂದು ಜಾಯಿಂಟ್ ಕೊಲಾಬ್ರೇಷನ್ ಮುಖಾಂತರ ಈ ಒಂದು ಪ್ರಾಡಕ್ಟ್ನ ಇಂಡಿಯನ್ ಮಾರ್ಕೆಟ್ ಕೂಡ ತಂದರು. ಸೊ ತುಂಬಾ ಜನ ಇವ್ರ ಹೆಸರಲ್ಲಿ ಫ್ರೆಡ್ಜೋಲಿ ಅವ್ರ ಹೆಸರಲ್ಲಿ ಫೇಕ್ ಎಲ್ಲ ಮಾಡ್ತಿರ್ತಾರೆ. ಸೊ ಅದು ಆಗಬಾರ್ದು ಅಂತ ಹೇಳಿ ಸರ್ಟಿಫಿಕೇಶನ್ ಕೂಡ ನಮಗೆ ರಿಸೀವ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಈ ಒಂದು ಪ್ರಾಡಕ್ಟ್ ಏನು ಕೊಡ್ತಿದ್ದಾರೆ, ನಮ್ಗೆ ಕೊಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಕೂಡ ಇವ್ರು ಕೊಟ್ಟಿದ್ದಾರೆ. ಜೊತೆಗೆ ಇಬ್ರು ಸರಿ ಇಂಟ್ರೊಡ್ಯೂಸ್ ಮಾಡಿದಂಥ ಪ್ರಾಡಕ್ಟ್ ಹೆಸರು ಬಂದು ಫೈಟೋವಿಸ್ ಅಂತ. ಸೊ ಫೈಟೋವಿಸ್ ಅಂದ್ರೆ ಫೈಟೋ ಅಂತ ಹೇಳಿದ್ರೆ ಗಿಡ ಅಂತ. ಜೊತೆಗೆ ಇನ್ನೊಂದು ಮೀನಿಂಗ್ ಏನು ಕೊಡುತ್ತೆ ಅಂದರೆ, ಈ ಒಂದು ಆಪಲ್ ಮತ್ತು ಗ್ರೇಪ್ಸ್ ಏನು ಸ್ಟೆಮ್ ಸೆಲ್ ಇವರು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅದರದ್ದು ಪೇಟೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಫೈಟೋಸೆಲ್ಟೆಕ್ ಅನ್ನೋ ನೇಮಲ್ಲಿ ಪೇಟೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಇವ್ರ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ ಅವ್ರು ಫೈಟೋ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಬೇಕು ಅಂತ ಕೂಡ ಇದೆ. ಸೊ ಜೊತೆಗೆ ಸುಮಾರು ಥರ ಸರ್ಟಿಫಿಕೇಶನ್ಸ್ ಇದೆ. ಇದು ಸೇಫ್ ಅನ್ನೋ ಹೇಳ್ಕೊಳ್ಳೋಕ್ಕೆ, ಆಯ್ತಾ, ಕಂಪ್ಲೀಟ್ ಫಾರ್ಮುಲೇಷನ್ ಅವರೇ ಫ್ರಿಡ್ಜಲ್ಲಿ ಇವರೇ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಇದು ಹಸಾಪ್ ಅಂತ ಒಂದು ಸರ್ಟಿಫಿಕೇಶನ್, ತುಂಬ ಇಂಪಾರ್ಟೆಂಟ್ ಸರ್ಟಿಫಿಕೇಶನ್. ಏನಂದ್ರೆ ಇದು ಹಜಾರ್ಡ್ ಅನಾಲಿಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂತ. ಈ ಬೋರ್ಡ್ ಕೆಲಸ ಏನು ಅಂದರೆ, ಇದರಲ್ಲಿ ಯಾವುದೇ ಕೆಮಿಕಲ್ಲು, ಅದರ ಪ್ರಿಸರ್ವೇಟಿವ್ಸ್ ಆಗಲಿ ಇನ್ನೊಂದೇನಾಗಲಿ ಹಾರ್ಮ್ಫುಲ್ ಏನೂ ಇಲ್ಲ ಇದರಲ್ಲಿ ಅಂತ ಗೊತ್ತಾಗಲಿ ಅಂತ ಹೇಳಿ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಜೊತೆಗೆ 100% ನ್ಯಾಚುರಲ್ ಇದೆ, FSSAI ಇದೆ. ಇಂಡಿಯಾದಲ್ಲಿ ಒಂದು ಚಾಕ್ಲೇಟ್ನ ಮಾರಬೇಕು ಅಂತ ಹೇಳಿದ್ರು ಕೂಡ FSSAI ತುಂಬ ಇಂಪಾರ್ಟೆಂಟ್. ಸೊ ಅದು ಕೂಡ ಇದಕ್ಕೆ ಸಿಕ್ಕಿದೆ. ಇದೆಲ್ಲ ಸರ್ಟಿಫಿಕೇಶನ್ ಕಾಪಿಗಳು. ಸೊ ಇನ್ನೂ ಡೀಪ್ ಆಗಿ ಹೇಳ್ಬೋದು, ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಟೋಟಲ್ ಬಂದು 15 ಎಕ್ಸ್ಟ್ರಾಕ್ಟ್ ಇದೆ. ಸೊ 15ರಲ್ಲಿ 2 ಬಂದು ಸ್ಟೆಮ್ ಸೆಲ್ ಇರುವಂಥದ್ದು. ನಾನು ಅವಾಗಲೇ ಸ್ಟಾರ್ಟಿಂಗ್ ಹೇಳ್ತೀನಲ್ಲ. ಸೊ ಒಂದು ಆಪಲ್ ಮತ್ತೆ ಒಂದು ಗ್ರೇಪ್ ಇದೆ. ಈ ಆಪಲ್ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ. ನಾರ್ಮಲ್ ಆಗಿ ಸಿಗುವಂಥ ಆಪಲ್, ಇಂಡಿಯಾದಲ್ಲಿ ಸಿಗುವಂಥ ಆಪಲ್ಗೂ ಈ ಆಪಲ್ಗೂ ವ್ಯತ್ಯಾಸ ಏನಂದ್ರೆ, ನಾರ್ಮಲ್ ಆಪಲ್ 15ರಿಂದ 20 ದಿನ ನೀವೇನೋ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಅಂದ್ರೆ ಇರುತ್ತೆ, ಕರೆಕ್ಟಾ? ಬಟ್ ಈ ಆಪಲ್ 4ರಿಂದ 6 ತಿಂಗಳು ಗಿಡದಿಂದ ಕಿತ್ತಿದ ಮೇಲೆ ಫ್ರೆಶ್ ಆಗಿರುತ್ತೆ. ನೀವೊಂದು ಕಟ್ ಮಾಡಿದ್ರೆ, ಒಂದು ಮಾರ್ಕ್ ಏನಾದ್ರು ಕಟ್ಟಲ್ಲಿ ಬ್ಲೇಡಲ್ಲಿ ಕಟ್ ಹಾಕಿದ್ರೆ ಆ ಕಟ್ನ ಕೂಡ ಮುಚ್ಕೊಳ್ಳೋ ಅಂತ ಪ್ರಾಪರ್ಟೀಸ್ ಇದರಲ್ಲಿದೆ. ಸೊ ಡಾಕ್ಟರ್ ಫ್ರೆಡ್ಜೋಲ್ ರಿಸರ್ಚ್ ಮಾಡಿದ ಅಂಥದ್ದು ಏನು ಪ್ರಾಪರ್ಟಿ ಅಂತ ನೋಡಿದಾಗ ಗೊತ್ತಾಗಿದ್ದು, ಇದರಲ್ಲಿ ಹ್ಯೂಮನ್ ಬೀಯಿಂಗ್ಗೆ 80% ಹೋಲೋ ಥರ ಒಂದು ಸ್ಟೆಮ್ ಸೆಲ್, ಎಪಿಡರ್ಮಲ್ ಸ್ಟೆಮ್ ಸೆಲ್ ಇದೆ ಅಂತ ಹೇಳಿ. ಅಂದರೆ ನಮ್ಮ ಚರ್ಮ ಏನಿದೆ, ಔಟರ್ ಚರ್ಮ ಏನಿದೆ, ಅದಕ್ಕೆ ಹೋಲೋ ಥರ ಒಂದು ಸ್ಟೆಮ್ ಸೆಲ್ ಇದ್ರೊಳಗಡೆ ಇದೆ ಅಂತ. ಸೊ ಇನ್ನೊಂದು ದ್ರಾಕ್ಷಿ ಹಣ್ಣಿದೆ. ಈ ದ್ರಾಕ್ಷಿ ಹಣ್ಣದು ಪೊಟೆನ್ಷಿಯಲ್, ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಸೋಲಾರ್ ವೆಡಿಸ್ ಅಂತ, ಅಂದರೆ ಸೋಲಾರ್ ಅಂತ ಹೆಸರಲ್ಲಿದೆ. ಸೊ ಇದ್ರದ್ದು ಒಂದು ಪೊಟೆನ್ಷಿಯಲ್ ಏನಂತ ಹೇಳಿದ್ರೆ, ನಮಗೆ ಸೂರ್ಯನಿಂದ ಏನೆಲ್ಲ ಸಮಸ್ಯೆ ಆಗ್ಬೋದು ಅದನ್ನು ಗುಣಪಡಿಸುವಂಥ ಒಂದು ಕ್ವಾಲಿಟಿ ಇದ್ರೊಳಗಡೆ ಇದೆ. ಜೊತೆಗೆ ಇದ್ರಲ್ಲಿ ಕೊಲಾಜಿನ್ ಅಂತ ಒಂದು ಅಂಶ ಇದೆ. ನಮ್ಮ ಆಂಟಿ ಏಜಿಂಗ್ ಅಂದರೆ ಸ್ಕಿನ್ ಟೈಟ್ನಿಂಗ್ ಮಾಡೋದ್ರಲ್ಲಿ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದ್ರ ಜೊತೆಗೆ ಇನ್ನು ಕೆಲವು ಹಣ್ಣಿಂದ ಎಕ್ಸ್ಟ್ರಾಕ್ಟ್, ಚೆರೀಸ್ ಬೆರೀಸ್ ಎಕ್ಸ್ಟ್ರಾಕ್ಟ್ ಇದೆ. ರೋಸಿಪ್ ಎಕ್ಸ್ಟ್ರಾಕ್ಟ್, ಬ್ಲ್ಯಾಕ್ ಗೋಜಿ, ಅಸಲಾ ಚೆರಿ, ಬಿಲ್ಬೆರಿ, ಲ್ಯೂಟಿನ್, ಆಮೇಲೆ ಟೊಮ್ಯಾಟೊ ಎಕ್ಸ್ಟ್ರಾಕ್ಟ್, ಲೈಕೋಪೆನ್ ಅಂತಿದೆ, ಕ್ರಾನ್ಬೆರಿ ಎಕ್ಸ್ಟ್ರಾಕ್ಟ್ ಇದೆ. ಅದಾದ್ಮೇಲೆ ನಿಮಗೆ ಜಿಯಾಜಿಂಕ್ಟಿನ್, ಆಸ್ತಾಜಿಂಕ್ಟಿನ್, ಲೂಟಿನ್, ರೆಸೋರಟ್ರೋಲ್, ಬಿಟಾ ಕೆರೋಟಿನ್, ಅಲ್ಫಾಲಿಪಿಕ್ ಆಸಿಡ್, ಗ್ಲೂಟಾಥಿಯೋನ್. ಆಮೇಲೆ ನೋಡಿ ಇವೆಲ್ಲ ಏನು ಹೆಸರು ಹೇಳ್ತೀನಿ, ಮೇ ಬಿ ಫಸ್ಟ್ ಟೈಮ್ ಕೇಳೋದು ಗೊತ್ತಿರಲ್ಲ ಇದೇನೇನು ಅಂತ. ಸೊ ಒಂದೊಂದು ಇದನ್ನ ಕಂಪ್ಲೀಟ್ ಇಂಡಿಯನ್ಸ್ಗೋಸ್ಕರ ಡಿಸೈನ್ ಮಾಡಿ, ಅಂದರೆ ಇವತ್ತು ಇಂಡಿಯಾದಲ್ಲಿ ಏನೆಲ್ಲ ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ, ಮೆಜಾರಿಟಿ ಹೆಲ್ತ್ ಇಶ್ಯೂಸ್, ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಪ್ರಾಡಕ್ಟ್ನ ಪ್ರಿಪೇರ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಹೈಯೆಸ್ಟ್ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿರೋದೇನು, ಡಯಾಬಿಟಿಸ್. ಇವತ್ತು ಒಬ್ಬ ಮನೇಲಿ ಒಬ್ಬ ಡಯಾಬಿಟಿಸ್ ಪೇಷಂಟ್ ಇದ್ದರೆ ಇಡೀ ಪ್ರಪಂಚಕ್ಕೆ ನಾವೇ ನಂಬರ್ 1 ಡಯಾಬಿಟಿಸಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಬೇಸ್ ಇಟ್ಕೊಂಡು ಸುಮಾರು ಜನಕ್ಕೆ ಏನಾಗ್ತಿದೆ, ಡಯಾಬಿಟಿಸ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಚರ್ಚೆ ಅದು, ಓಕೆನಾ? ಅದಕ್ಕೆ ಬರೋದು ಬೇಡ. ಸೊ ಇವತ್ತು ತುಂಬ ಜನಕ್ಕೆ ಗೊತ್ತಿರೋದನ್ನ ಲಿವರ್ ಸಮಸ್ಯೆಯಿಂದನೇ ಎಲ್ಲ ಸುಮಾರು ಬರ್ತಿದೆ ಅಂತ, ಆಯ್ತಾ? ಹೊಟ್ಟೆ ಮತ್ತು ಲಿವರ್, ಅದರಿಂದನೇ ನಮಗೆಲ್ಲ ಕಾಯಿಲೆಗಳು ಜಾಸ್ತಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಲಿವರ್ನ ಕ್ಲೀನ್ ಮಾಡಬೇಕು ಅಂದರೆ ಅದನ್ನ ರಿಪೇರ್ ಮಾಡಬೇಕು ಅಂದರೆ ನಮಗೆ ನಮ್ಮ ಬಾಡಿನೇ ಒಂದು ಆಂಟಿ ಆಕ್ಸಿಡೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ಬಂದು ನಾವು ಗ್ಲೂಟಾಥಿಯೋನ್ ಅಂತ ಹೇಳ್ತೀವಿ. ಸೊ ಯಾವಾಗ ಫ್ಯಾಟ್ ಲೇಯರ್ ಆಗ್ಬಿಡುತ್ತೆ, ಈಗ ಸಣ್ಣ ಮಕ್ಕಳಲ್ಲಿ ನಡೀತಾರೆ, ದೊಡ್ಡವರು ವಯಸ್ಸಾದವರೆಲ್ಲ, ಈ ಒಂದು ಸಣ್ಣ ಮಕ್ಕಳಲ್ಲೇ ಸ್ಟಾರ್ಟ್ ಆಗುತ್ತೆ ಅದು, ಆಯ್ತಾ? ಸೊ 14 ವರ್ಷ 15 ವರ್ಷ ಮಕ್ಕಳಿಗೇನೆ ಇವತ್ತು ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಇದೆ. ಅಂದರೆ ವೈಟಮಿನ್ ಡಿ ಡಿಫಿಷಿಯನ್ಸಿ, ವೈಟಮಿನ್ B12 ಡಿಫಿಷಿಯನ್ಸಿ, ಇದೆಲ್ಲ ಬರ್ತಿರೋ ರೀಸನ್ ಅಂದರೆ ನಾವು ತಿಂತಿರೋಂಥ ಆಹಾರಗಳು ಏನು ಮಾಡ್ತಿದೆ, ಎಕ್ಸ್ಟ್ರಾ ಅಂದರೆ ತುಂಬ ಎಕ್ಸೆಸ್ ಫ್ಯಾಟ್ ಆಗಿರೋದ್ರಿಂದ ಒಂದು ಲಿವರ್ ಮೇಲೆ ಒಂದು ಪದರ ಕುತ್ಕೊಂಡ್ಬಿಡುತ್ತೆ. ಸೊ ಅದು ಯಾವಾಗ ಕುತ್ಕೊಂಡ್ಬಿಡುತ್ತೆ, ಫ್ಯಾಟಿಂದ ಒಂದು ಪದರ ಕುತ್ಕೊಳ್ಳುತ್ತೆ. ಸೊ ನಮ್ಮ ಬಾಡಿ ಏನು ಆಂಟಿ ಆಕ್ಸಿಡೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅದು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ.
ಓಕೆ. ಸೊ ಎಕ್ಸ್ಟರ್ನಲ್ ಇಂದ ಕೊಟ್ಟಾಗ ನಾವು ಆಯ್ತಾ, ಇದು ಮತ್ತೆ ನೋಡಿ ಇವತ್ತು ತುಂಬಾ ಜನ ನಾವು ಸೆಲೆಬ್ರಿಟಿಗಳನ್ನ ನೋಡ್ತಿದ್ವಿ ಬೆಳ್ಳಗಾಗ್ಬಿಡ್ತಾರೆ. ಸೊ ಕಾಜಲ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ, ಪ್ರಿಯಾಂಕಾ ಚೋಪ್ರಾ, ಇವರೆಲ್ಲ ಕಪ್ಪಗಿದ್ದಂಥವರೆಲ್ಲ ಸಡನ್ ಬೆಳ್ಳಗಾದ್ರು. ರೀಸನ್ ಏನಂದ್ರೆ ಅದೇ ಗ್ಲೂಟಥಾನ್ ಇಂದ. ಸೊ ಇದರಲ್ಲಿ ಆ ಒಂದು ಅಂಶ ಇದೆ, ಜೊತೆಗೆ ಅಲ್ಫಾ ಲಿಪೈಕ್ ಆಸಿಡ್ ಇದೆ. ಸೊ ಅದನ್ನು ಕೂಡ ಲಿವರ್ನ ಕ್ಲೀನ್ ಮಾಡುತ್ತೆ. ಸೊ ಲಿವರ್ನ ಇವತ್ತು ಹೈಯೆಸ್ಟ್ ಗೂಗಲ್ ಸರ್ಚ್ ಆಗಿರೋ ಸಮಸ್ಯೆ ಏನು ಅಂತ ಕೇಳಿದ್ರೆ ಲಿವರ್ನ ಹೆಂಗೆ ಫ್ಯಾಟ್ನ ಕರಗಿಸೋದು ಅಂತಂದ್ರೆ ಗ್ರೇಡ್ 1 ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಗ್ರೇಡ್ 2, ಆಮೇಲೆ ಫೈಬ್ರಾಸಿಸ್, ಸಿರೋಸಿಸ್, ಇದೆಲ್ಲ ಏನಿದೆ ಎಲ್ಲ ಕಾಯಿಲೆಗೂ ಸ್ವಲ್ಪ ತುಂಬ ಮ್ಯಾಕ್ಸಿಮಮ್ ರೀಸನ್ ಈ ಲಿವರ್. ಸೊ ಅದನ್ನ ಕ್ಲೀನ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಯ್ತಾ. ಜೊತೆಗೆ ರಕ್ತ ಸಂಚಾರ, ತುಂಬ ಜನಕ್ಕೆ ಗ್ಯಾಂಗ್ರೀನ್ ಎಲ್ಲ ಆಗುತ್ತೆ, ಅಲ್ಸರ್ಸ್ ಆಗುತ್ತೆ, ಫುಟ್ ಅಲ್ಸರ್ಸ್ ಎಲ್ಲ ಆಗುತ್ತಲ್ಲ. ಸೊ ಅದರಲ್ಲೆಲ್ಲ ತುಂಬ ಆಲ್ಫಾ ಲಿಪೈಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಜೊತೆಗೆ ರೆಸ್ವರಾಟ್ರಾಲ್ ಬಂದ್ಬಿಟ್ಟು ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ಓವರ್ ಆಲ್ ಆಂಟಿ ಆಕ್ಸಿಡೆಂಟ್ಸ್ಗಳು ನಮಗೆ ಕಾಯಿಲೆ ಬರಕ್ಕೆ ಬಿಡಲ್ಲ, ಅಂದರೆ ಯಾವ್ದಾರ ಕ್ಯಾನ್ಸರ್ ಬರಕ್ಕೆ ಕೂಡ ಬಿಡಲ್ಲ. ಜೊತೆಗೆ ಕಣ್ಣಿನ ಸೈಟ್ಗೋಸ್ಕರ ಅಂದರೆ ವಿಷನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಇದರಲ್ಲಿ ಲ್ಯೂಟಿನ್ ಮತ್ತೆ ಜಿಯಾಸಿಂಕ್ಟಿನ್ ಮತ್ತೆ ಬೀಟಾ ಕೆರೋಟಿನ್ ಇದೆ. ಬೀಟಾ ಕೆರೋಟಿನ್ ನಮಗೆಲ್ಲ ಕೇಳಿರ್ತೀವಿ ನಾವು. ಸೊ ಇದರಲ್ಲಿ ಕ್ಯಾರಲಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಎಲ್ಲನೂ ಸಿಗ್ತಿದೆ ನಮಗೆ, ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಅದನ್ನ ತಿಂದು ನಾವು ಡೈಜೆಸ್ಟ್ ಮಾಡ್ಕೊಂಡು ನಮ್ಮ ಬ್ಲಡ್ ತಲುಪಕ್ಕೆ ನಮ್ಗೆ ಆಗ್ತಿಲ್ಲ. ಓಕೆ. ಸೊ ನೆಕ್ಸ್ಟ್ ಹೇಳ್ತೀನಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಹೇಳ್ತೀನಿ. ಸೊ ಸಾಕಷ್ಟು ಕಾಯಿಲೆಗಳಲ್ಲಿ ಈ ಒಂದು ಪ್ರಾಡಕ್ಟ್ ಮೆಡಿಸಿನ್ ತರ ವರ್ಕ್ ಮಾಡ್ತಿದೆ ಆಯ್ತಾ, ತುಂಬಾ ಕಾಯಿಲೆಗಳಲ್ಲಿ. ಸೊ ಮೋರ್ ದೆನ್ 200 ಡಿಸೀಸ್ ಅಂತಾನೆ ಹೇಳ್ಬೋದು. ಸೊ ಅದೆಲ್ಲ ಹಂಗಂದ್ರೆ ಇದು ಮೆಡಿಸನ್ ಅಂತ ಹೇಳಿದ್ರೆ ಇದು ಮೆಡಿಸನ್ ಅಲ್ಲ. ಸೊ ಫುಡ್ ಸಪ್ಲಿಮೆಂಟ್ ಅಂದ್ರೆ ನಾವೇನೋ ಆಹಾರದಲ್ಲಿ ತಲುಪಿಸ್ಬೇಕು ಬಾಡಿಗೆ, ಅದನ್ನ ತಲುಪ್ಸಕ್ ಆಗ್ತಿಲ್ವಲ್ಲ ಅಂತದನ್ನೆಲ್ಲ ಕಾನ್ಸಂಟ್ರೇಷನ್ ಅಲ್ಲಿ ಇದರಲ್ಲಿ ಫಿಲ್ ಮಾಡಿರೋ ಅಂತ ಹೇಳ್ಬೋದು. ಸೊ ಮೇನ್ ಆ ರೀತಿಲಿ ಪ್ರಾಡಕ್ಟ್ ಕೆಲಸ ಮಾಡುತ್ತೆ. ಒಂದು ರೀಸ್ಟೋರಿಂಗ್ 6 ಸೆಲ್ಸ್ಗಳು, ಸೆಲ್ಗಳು ಕೂಡ, ಕೋಶಗಳು ಕೂಡ ಒಂದು ಆಯಸ್ ಇರುತ್ತೆ. ಓಕೆ, ಅದನ್ನ ಹೇಳಿದೆ 90ರಿಂದ 120 ದಿನ. ಸೊ ಅದು ಕೂಡ ಅದರ ಆಯಸ್ ಕಂಪ್ಲೀಟ್ ಮಾಡ್ತಿಲ್ಲ, 30 ಡೇಸ್ಗೆ 40 ಡೇಸ್ಗೆ ಅದು ಕೂಡ ಸಾಯ್ತಾ ಇದೆ. ಸೊ ಅಂತ ಸೆಲ್ಗಳನ್ನ ರೀಸ್ಟೋರ್ ಮಾಡಿ ಅದಕ್ಕೆ ಆಯಸ್ನ ಕಂಪ್ಲೀಟ್ ಮಾಡೋಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಡೆಡ್ ಸೆಲ್ಗಳನ್ನ ತೆಗೆದಾಕುತ್ತೆ. ತುಂಬಾ ಜನಕ್ಕೆ ಫೈಬ್ರಾಯ್ಡ್ಸು, ಸಿಸ್ಟ್ಗಳು, ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆಯಲ್ಲ, ಟ್ಯೂಮರ್ಸು ಅದು ಇದು ಅಂತ, ಇದೆಲ್ಲ ಡೆಡ್ ಸೆಲ್ ಒಂದು ಅಕ್ಯುಮಿಲೇಟ್ ಆಗಿರೋಂಥದ್ದು. ಸೊ ಅದನ್ನ ತೆಗೆದಾಕಿ ಒಳ್ಳೆ ಸೆಲ್ಗಳನ್ನ ಬೆಳಗ್ಗೆ ಜಾಗ ಮಾಡಿಕೊಡುತ್ತೆ. ಜೊತೆಗೆ ಡ್ಯಾಮೇಜ್ ಆಗಿರೋ ಸೆಲ್ನ ರಿಪೇರ್ ಮಾಡುತ್ತೆ ಆಯ್ತಾ. ಸೊ ನರಿಶ್ ಮಾಡೋದಾಗಿರ್ಬೋದು, ರಿಪೇರ್ ಮಾಡೋದಾಗಿರ್ಬೋದು, ಎಲೆಕ್ಟ್ರಾನ್ ಮಿಸ್ ಆಗಿ ಎಲೆಕ್ಟ್ರಾನ್ ಕೊಡೋದಾಗಿರ್ಬೋದು. ಸೊ ಈ ಕೆಲಸ ಇದು ಮಾಡುತ್ತೆ. ಜೊತೆ ಕ್ಲೆನ್ಸ್ ಮಾಡುತ್ತೆ. ಸೊ ನನ್ನ ಬ್ಲಡ್ ಸೆಲ್ಸ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರ್ಬೇಕಾದ್ರೆ ಈ ಕೊಲೆಸ್ಟ್ರಾಲ್ಗಳು, ಟಾಕ್ಸಿನ್ಸ್ಗಳು, ಒಂದೊಂದು ಆರ್ಗನ್ಗಳು ಒಂದೊಂದು ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ಲಿವರ್ ಅಂತ ಅಂದಾಗ ಬಿಲಿರಬಿನ್ಗಳು ಸುಮಾರು ಫ್ಯಾಟ್ನೆಲ್ಲ ತೆಗೆದು ಈಚೆ ಹಾಕತ್ರ, ಅಂದ್ರೆ ನಾನು ಫ್ಯಾಟ್ ತಿಂದಾಗ ಮೆಟಬಲೈಸ್ ಮಾಡೋದು, ಕಾರ್ಬೋಹೈಡ್ರೇಟ್ಸ್ ತಿಂದಾಗ ಮೆಟಬಲೈಸ್ ಮಾಡೋದು ಲಿವರ್ ಕೆಲಸ. ಸೊ ಅದ್ರಲ್ಲಿ ಬರುವಂತ ಕಸ ಎಲ್ಲ ತೆಗೆದಾಕ್ಬೇಕು. ಸೊ ಅದನ್ನ ಉಳಿದಿರೋಂಥ ಟಾಕ್ಸಿನ್ಸ್ ತೆಗೆದಾಕುತ್ತೆ. ಸೊ ಅಂದ್ರೆ ಕಿಡ್ನಿದೊಂದು ರೋಲ್ ಇರುತ್ತೆ. ಸೊ ಆತರ. ಸೊ ಕ್ಲೆನ್ಸಿಂಗ್ ಆಗೋದಾಗಿರ್ಬೋದು, ಡೆಡ್ ಸೆಲ್ ತೆಗೆದಾಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಎಲ್ಲ ತೆಗೆದು ಕ್ಲೀನ್ ಮಾಡೋ ಕೆಲಸ ಕೂಡ ಇದ್ರ ಮಾಡುತ್ತೆ. ಜೊತೆಗೆ ರೆಜುನೇಟ್ ಮಾಡುತ್ತೆ. ವಯಸ್ಸಾಗಿರೋಂಥ ಸೆಲ್ನ ಮತ್ತೆ ರೆಜುನೇಟ್ ಮಾಡಿ ಮತ್ತೆ ಹೆಂಗ್ ಸೆಲ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ 120 ದಿನ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಸಕ್ಕೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಈವನ್ ನನ್ನ ಹಳೆ ಸ್ಕಿನ್ಗಳು, ಇವತ್ತು ನನ್ನ ಸ್ಕಿನ್ ಸುಕ್ಕಾಗ್ತಿದೆ ನೋಡಿ. ಹಳೆ ಕಾಲದಲ್ಲಿ ನಮ್ಮ ತಾತ ಎಲ್ಲ 60 ವರ್ಷ, 120 ವರ್ಷ, 114 ವರ್ಷ ನಮ್ಮ ಮುತ್ತಾತ ಬದುಕಿದ್ದು. ಬಟ್ ಇವಾಗೆಲ್ಲ ಏನಾಗ್ತಿದೆ, 60 ವರ್ಷಕ್ಕೆ ನಮ್ಗೆ ವಯಸ್ಸಾಗ್ತಿದೆ ಅನ್ಕೋತಿದ್ವಿ. ಕರೆಕ್ಟ್ ಅಲ್ವಾ? ಸೊ 60 ವರ್ಷಕ್ಕೆ ನಮ್ಮ ಮುತ್ತಾತ ಮಗು ಆಗಿತ್ತು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಆ ಏಜಲ್ಲಿ ಅವ್ರು ರೀಪ್ರೊಡಕ್ಟಿವ್ ಮಾಡ್ತಿದ್ರು, ಪ್ರೊಡಕ್ಷನ್ ಮಾಡ್ತಿದ್ರು. ಅಂದ್ರೆ ಇಮ್ಯಾಜಿನ್ ಮಾಡಿ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು. ಬಟ್ ಇವಾಗ ಏನಾಗ್ತಿದೆ, ನಮ್ಗೆ 60 ವರ್ಷಕ್ಕೆ ತುಂಬಾ ವಯಸ್ಸಾಯ್ತು ಅನ್ನೋ ಫೀಲ್ ಬರ್ತಿದೆ. ಸೊ ಯಾವಾಗ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತೀವಿ, ನಮ್ಮ ಸ್ಕಿನ್ ಕೂಡ ಓವರ್ ಆಲ್ ಬಾಡಿದು ಎನರ್ಜಿ ಕೂಡ ಇನ್ಕ್ರೀಸ್ ಆಗ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ರೆಪ್ಲಿಕೇಶನ್ ಅಂದ್ರೆ ನಾನು ಅವಾಗಲೇ ಹೇಳ್ತಿದ್ದೆ, ಸೆಲ್ಗಳು ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗುತ್ತೆ, ಹಂಗಾಗಿ ರಿಕವರಿ ರೇಟ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ. ಸೊ ಈ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರ ಮುಖಾಂತರ ಆ ರಿಕವರಿ ರೇಟ್ಸ್ ಕೂಡ ಆ್ಯಡ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ರೆಪ್ಲಿಕೇಶನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ರಿಕವರಿ ರೇಟ್ಸ್ ಕೂಡ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ. ಜೊತೆಗೆ ಏನಕ್ಕೆ ಇಷ್ಟೊಂದು ಪಾಪ್ಯುಲರ್ ಇದು ಮಾರ್ಕೆಟಲ್ಲಿ, ಏನಕ್ಕೆ ಇಷ್ಟೊಂದು ಜನ ಇದ್ರ ಬಗ್ಗೆ ನೋಡಿ ಇವಾಗ ನೋಡ್ತೀರಾ, ಫಸ್ಟ್ ಟೈಮ್ ತುಂಬಾ ಜನ ಫಸ್ಟ್ ಟೈಮ್ ನೋಡ್ತಿರ್ಬೋದು. ಬಟ್ ಇವತ್ತು ನಿಮ್ಮ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿರೋ ರೀಸನ್ನೇ ನಿಮ್ಮ ಇದೊಂದು ತುಂಬಾ ಪವರ್ಫುಲ್ ಆಗಿ ಮಾರ್ಕೆಟ್ ತುಂಬಾ ಸೌಂಡ್ ಮಾಡ್ತಿದೆ ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ ಫಸ್ಟ್ ಆಫ್ ಆಲ್ ಇದನ್ನ ಡಿಸೈನ್ ಮಾಡೋ ರೀತಿ ಮತ್ತೆ ಇದನ್ನ ತಗೊಳ್ಳೋಂಥ ರೀತಿ ಎರಡು ಕೂಡ ತುಂಬಾ ಯೂನಿಕ್. ಸೊ ಇದೊಂದು ಸ್ಯಾಚೆಟಲ್ ಬರುತ್ತೆ, 1.5 ಗ್ರಾಮ್ ಪೌಡರ್ ಫಾರ್ಮ್ ಅಲ್ಲಿ ಇದು ಒಂದು ಸ್ಯಾಚೆಟಲ್ ಬರುತ್ತೆ. ಇದನ್ನ ಮೈಕ್ರೋ ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ ಮಾಡಿರ್ತಾರೆ, ತುಂಬಾ ಸಣ್ಣದಾಗಿ ಸೈಜಲ್ಲಿ ಮಾಡಿರ್ತಾರೆ. ರೀಸನ್ ಏನಂದ್ರೆ ಇದು ನಮ್ಮ ಕೋಶಗಳೊಳಗಡೆ ಅಬ್ಸರ್ವ್ ಆಗಲಿ. ಕೋಶಗಳು ಕಣ್ಣು ಕಾಣಲ್ಲ, ಅದ್ರೊಳಗಡೆ ಅಬ್ಸರ್ವ್ ಆಗಬೇಕು ಅಂದ್ರೆ ಇನ್ನೂ ತುಂಬಾ ಸಣ್ಣ ಸೈಜ್ ಇರಬೇಕು. ಸೊ ಇದೇನಾಗುತ್ತೆ, ನ್ಯೂಟ್ರಿಷನ್ ಒಳಗಡೆ ಸೆಲ್ ಒಳಗಡೆ ಹೋಗಿ ಸೆಲ್ಗಳಿರೋ ಕಸನ ತೆಗೆದು, ಟಾಕ್ಸಿನ್ ತೆಗೆದು ಹೊರಗಡೆ ಹಾಕ್ಬೇಕು. ಹಂಗಾಗಿ ತುಂಬಾ ಸಣ್ಣ ಸೈಜಲ್ಲಿ ಮಾಡಿರ್ತಾರೆ. ಜೊತೆಗೆ ನ್ಯಾನೋ ಟೆಕ್ನಾಲಜಿ ಮಾಡಿರ್ತಾರೆ. ಅಂದ್ರೆ 4-5 kg ಹಣ್ಣು ತರಕಾರಿ ತಿಂದಾಗ ನನ್ಗೆ ಎಷ್ಟು ಆಂಟಿ ಆಕ್ಸಿಡೆಂಟ್ ಸಿಗಬೇಕು ಅಷ್ಟು ಆಂಟಿ ಆಕ್ಸಿಡೆಂಟ್ ಬರೀ ಒಂದೇ ಒಂದು ಸ್ಯಾಚೆಟಲ್ ಸಿಗುತ್ತೆ. ಇವತ್ತು 4-5 kg ಹಣ್ಣು ತಿನ್ನಿದ್ರೆ ಯಾರು ತಿನ್ನಕ್ಕಾಗಲ್ಲ ಆಯ್ತಾ. ತುಂಬಾ ಜನ ಡಯಾಬಿಟಿಕ್ ಇದೆ, ಇನ್ನೊಂದು ಪ್ರಾಬ್ಲಮ್ ಇದೆ, ಅವ್ರು ಯಾರು ಹಣ್ಣು ತಿನ್ನಕ್ಕೆ ಡಾಕ್ಟರ್ ಬಿಡೋದೇ ಇಲ್ಲ. ಸೊ ಅಷ್ಟು ಪವರ್ ಈ ಒಂದು ಸ್ಯಾಚೆಟಲ್ ಇದೆ. ಜೊತೆಗೆ ಇದನ್ನು ತಗೊಳ್ಳೋಂಥ ಮೆಥಡ್, ಬೆಳಗ್ಗೆ ಎದ್ದಂಗೆ ಖಾಲಿ ಹೊಟ್ಟೆಲಿ ಬ್ರಷ್ ಮಾಡಂಗಿಲ್ಲ, ನೀರು ಕುಡಿಯಂಗಿಲ್ಲ,
ಖಾಲಿ ಹೊಟ್ಟೆಲಿ ಇದು ನಾಲ್ಗೆ ಕೆಳಗಡೆ ಈ ಪೌಡರ್ನ ಹಾಕೊಂಡ್ವಿ ಅಂದರೆ ಒಂದು 15 ಮಿನಿಟ್ಸಲ್ಲಿ ಒಂದು ಚೇರ್ ಮೇಲೆ ಕುತ್ಕೊಂಡ್ವಿ, ನಾಲ್ಗೆ ಕಡೆ ಹಾಕೊಂಡ್ರೆ ಒಂದು 15 ಮಿನಿಟ್ಸ್ ಅಲ್ಲೇ ಡಿಸಾಲ್ವ್ ಆಗಿಬಿಡುತ್ತೆ ಇದು. ಸೊ ಡಿಸಾಲ್ವ್ ಆಗಿ ವಿತಿನ್ 15 ಮಿನಿಟ್ಸಲ್ಲಿ ನಮ್ಮ ಕಂಪ್ಲೀಟ್ ಬ್ಲಡ್ ಸ್ಟ್ರೀಮ್ ಗೊತ್ತಾಗುತ್ತೆ. ಸೀದಾ ಇದು ಹಾರ್ಟ್ಗೆ ಹೋಗಿ ಹಾರ್ಟ್ ಮುಖಾಂತರ ಎಂಟೈರ್ ಬಾಡಿಗೆ ಪಂಪ್ ಮಾಡಿಬಿಡುತ್ತೆ. ಸೊ ಬ್ರೈನಿಗೆ ಏನೇ ಒಂದು ಬಾಡಿಗೆ ಹೋದ್ರೂ ಸಿಗ್ನಲ್ ಕೊಡುತ್ತೆ ಬ್ರೈನ್, ಇಂಥದ್ದೊಂದು ಅಂಶ ನಿನ್ನ ಬಾಡಿಗೆ ಬಂತು ಅಂತ. ಸೊ ಇಮಿಡಿಯೇಟ್ ಆಗಿ ಎಲ್ಲಿಗೆ ಅವಶ್ಯಕತೆ ತುಂಬ ಇದೆಯೋ ಅಲ್ಲಿಗೆ ಇಮಿಡಿಯೇಟ್ ಆಗಿ ಇದು ರಿಡೈರೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದನ್ನ ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಏನಕ್ಕೆ ಇದನ್ನ ಸಬ್ಲಿಂಗಲ್ ನಾಲ್ಗೆ ಕೆಳಗಡೆ ತಗೊಳ್ಳೋದು ಅಂತ ಹೇಳಿದ್ರೆ, ಸೊ ಇವಾಗ ಇಂಜೆಕ್ಷನ್ ಪವರ್ಫುಲ್ಲ, ಮಾತ್ರೆ ಪವರ್ಫುಲ್ ಅಂದ್ರೆ ಏನು ಹೇಳ್ತೀವಿ ನಾವೆಲ್ಲ. ಸೊ ಇಂಜೆಕ್ಷನ್ ತುಂಬ ಪವರ್ಫುಲ್, ನಮಗೆಲ್ಲ ಗೊತ್ತೇ ಇದೆ. ಸೊ ರೀಸನ್ ಏನು, ಅದು ಡೈರೆಕ್ಟಾಗಿ ನಮ್ಮ ಬ್ಲಡ್ ಸ್ಟ್ರೀಮ್ಸ್ ಹೋಗ್ತಿದೆ. ಇಲ್ಲೂ ಕೂಡ ನಮ್ಮ ಡೈರೆಕ್ಟಾಗಿ ನಮ್ಮ ಇದು ನಾಲ್ಗೆ ಕೆಳಗಡೆಯಿಂದ ಬ್ಲಡ್ ಸ್ಟ್ರೀಮ್ಸ್ ಹೋಗ್ತಿದೆ. ಸೊ ಇವತ್ತೇನಾದ್ರು ನಾನು ಹಣ್ಣು ತಿನ್ನಬೇಕು 4 kg ಅಂತ ಹೇಳಿದ್ರೆ ಪಾಸಿಬಲ್ ಅಲ್ಲ. ಇನ್ ಕೇಸ್ ತಿಂದರೂ ಕೂಡ ಇವತ್ತು 1 kg ಹಣ್ಣು ತಿಂದು ತಿಳ್ಕೊಳ್ಳೋಣ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ಹಣ್ಣಲ್ಲಿ ಇರುವಂಥ 1 kg ಇರುವಂಥ ನ್ಯೂಟ್ರಿಷನ್ ನಿಮ್ಮ ಬಾಡಿ ತಲುಪೋದೇ ಇಲ್ಲ. ಒಂದು 100 ಗ್ರಾಮೋ 200 ಗ್ರಾಮೋ 300 ಗ್ರಾಮ್ ತಲುಪೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಏನಾಗುತ್ತೆ, ನಿಮ್ಮ ಗಟ್ಸಲ್ಲಿ ಕೆಪಾಸಿಟಿನೇ ಇಲ್ಲ ಇವತ್ತು. ನ್ಯೂಟ್ರಿಷನ್ ತಿಂದಾಗ ಕೂಡ ಅದನ್ನು ಅಬ್ಸರ್ವ್ ಮಾಡೋ ಥರ ಕೆಪಾಸಿಟಿ ನಮ್ಮ ಗಟ್ಸಲ್ಲಿ ಇವತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ತುಂಬ ಜನಕ್ಕೆ ಲೈನಿಂಗು, ಸಿಲಿಯಾಕ್ ಡಿಸೀಸು, ಲಿವರ್ ಫ್ಯಾಟಿ ಲಿವರು. ಸೊ ಏನಾಗುತ್ತೆ, ನ್ಯೂಟ್ರಿಷನ್ ನೀವು ತಿಂದರೂ ಕೂಡ ಅಬ್ಸರ್ವ್ ಮಾಡೋಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ. ಸೊ ಇಲ್ಲೇನಾಗ್ತಿದೆ, ಗಟ್ನ ಮತ್ತು ಆರ್ಗನ್ಸ್ನ ಬೈಪಾಸ್ ಮಾಡಿ ಡೈರೆಕ್ಟ್ ನಾನು ಬ್ಲಡ್ ಸ್ಟ್ರೀಮ್ಸ್ಗೆ ಹೋಗೋದ್ರಿಂದ ಇದ್ರದ್ದು ರಿಸಲ್ಟ್ ಕೂಡ ತುಂಬ ಎಫೆಕ್ಟಿವ್ ಆಗಿದೆ. ಸೊ ಜೊತೆಗೆ ಇದನ್ನು ಮಕ್ಕಳು ಕೊಡ್ಬೋದ್ರೆ ಬಿಲೋ 3 years ಮಕ್ಕಳಿಗೆ ಅವಶ್ಯಕತೆ ಇಲ್ಲ, ಎಬೋ 3 years ಮಕ್ಕಳಿಗೆ, ಬಿಲೋ 12 years ಮಕ್ಕಳಿಗೆ ಅವಶ್ಯಕತೆ ಇದ್ದರೆ ಅರ್ಧ ಸ್ಯಾಚೆಟ್. ಸೊ ಅಡಲ್ಟ್ಸಿಗೆ ಫುಲ್ 1 ಸ್ಯಾಚೆಟ್ ಕೊಡ್ಬೋದು 13 ವರ್ಷ ಮೇಲ್ಪಟ್ಟವ್ರಿಗೆ. ಅದಾದಮೇಲೆ ಇದನ್ನ ತಗೊಂಡ್ಮೇಲೆ 1/4 ಗಂಟೆ ಆದಮೇಲೆ ಒಂದು 250 ml ನೀರು ಚೆನ್ನಾಗಿ ಕುಡಿದು ಬಾಯಿನ ಮುಕ್ಕಳಿಸಿ ಕುಡಿಬೇಕು. ಅದಾದಮೇಲೆ ಅರ್ಧ ಗಂಟೆ 1 hour ಏನೋ ತಿನ್ಬಾರ್ದು. ರೀಸನ್ ಏನು ಅಂದರೆ, ಬಾಡಿಗೆ ಇದು ನ್ಯೂಟ್ರಿಷನ್ ಅಬ್ಸರ್ವ್ ಆಗೋಕ್ಕೆ ಮತ್ತು ಅದು ರಿಪೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಸಡನ್ನಾಗಿ ನಾವೆಲ್ಲ ಕಾಫಿ ಕುಡಿದ್ವಿ, ಸಿಗರೇಟ್ ಸೇದಿದ್ವಿ, ಇನ್ನೊಂದೇನೋ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ಅದು ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದು ಮಾಡಬಾರ್ದು. ಅದಾದಮೇಲೆ ನೀರು ಇದನ್ನು ತಗೊಳ್ಳೋ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಸೊ ನಾರ್ಮಲಾಗೂ ಚೆನ್ನಾಗಿ ನೀರು ಕುಡಿಬೇಕು, ಎಸ್ಪೆಷಲಿ ಇವಾಗ ಚಳಿಗಾಲ ತುಂಬ ಜನ ನೀರು ಕುಡಿಯಲ್ಲ. ಸೊ 1 ಕಿಲೋ ಬಾಡಿ ವೆಯ್ಟಿಗೆ 40 ml ನೀರು ನಾವು ಕುಡಿಲೇಬೇಕು. ಓಕೆ. ಸೊ ಅಂದರೆ ಒಂದು 25 kg ಇರೋಂಥ ವ್ಯಕ್ತಿಗೆ 1 ಲೀಟರ್ ನೀರು, 50 kg ಇರೋರಿಗೆ 2 ಲೀಟರ್ ನೀರು. ತುಂಬ ಜನ ಇನ್ನೊಂದಿದೆ, ನೀರು ಕುಡೀರಿ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಂಗೆ 1 ಲೀಟರ್ ಬಾಟ್ಲ್ ಎತ್ಕೊಡ್ತಾರೆ. ಸೊ ಇಟ್ ಇಸ್ ವೆರಿ ರಾಂಗ್. ಆಯಿತಾ. ನೀರು ನಾವು ಸಡನ್ನಾಗಿ ಕುಡಿತೀವಿ ಅಂದರೆ ಕಿಡ್ನಿಗೆ ಲೋಡ್ ಬೀಳುತ್ತೆ. ಆಯಿತಾ. ಕಿಡ್ನಿಗೆ ಲೋಡ್ ಬಿತ್ತು ಅಂದರೆ ಒಂದು ಏಜ್ ಆಗ್ತಿದ್ದಂಗೆ ನಮ್ಗೆ ಅದಕ್ಕೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಹಂಗಾಗಿ 40 ml ಮೆಜರ್ಮೆಂಟ್ ಮಾಡ್ಕೊಂಡು ಕುಡಿಬೇಕು. ಓಕೆನಾ. ಮತ್ತೆ ಒಂದೇ ಸರಿ ಕುಡಿಬಾರ್ದು, 200 ml 250 ml ಹಂಗೆ ಇಂಟರ್ವಲ್ಸಲ್ಲಿ ಕುಡಿಬೇಕು. ಅಂದರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ, ಊಟಕ್ಕೆ ಅರ್ಧ ಗಂಟೆ ಆದಮೇಲೆ ಸೊ ನೀರು ಕುಡಿಬೇಕು. ನಾವು ತುಂಬ ಜನ ಏನಂದರೆ ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ಅರ್ಧ ಲೀಟರ್ 1 ಲೀಟರ್ ಎತ್ಬಿಡ್ತೀವಿ. ಸೊ ಆಸಿಡ್ ಏನಿದೆ ಅದು ಡೈಲ್ಯೂಟ್ ಆಗಿಬಿಡುತ್ತೆ ಅಂತೇಳಿ. ಓಕೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಸುಮಾರು ಸಮಸ್ಯೆಯಲ್ಲಿ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದೊಂದು ಪ್ಯಾಕೇಜಲ್ಲಿ ಬರುತ್ತೆ, 1 month 2 month 3 months ಹತ್ರ ಒಂದು ಪ್ಯಾಕೇಜಲ್ಲಿ ಬರುತ್ತೆ. ಸೊ ಮಿನಿಮಮ್ ನಾವು ಸಜೆಸ್ಟ್ ಮಾಡೋದು 2 to 3 months ತಗೊಳ್ಳಿ ಅಂತ. ರೀಸನ್ ಏನಂದರೆ, ನಮ್ದೊಂದು ಬ್ಲಡ್ ಸೈಕಲ್ ಅವಾಗ ಹೇಳಿದಂಗೆ 90 ರಿಂದ 120 ದಿನ. ಸೊ ನಾವು 90 ದಿನ ತಗೊಂಡ್ವಿ ಅಂತ ಹೇಳಿದ್ರೆ ಅದರದ್ದು ನಮ್ಮ ಕೋಶಗಳು ರಿಪೇರ್ ಆಗ್ತವೆ. ನೆಕ್ಸ್ಟು ಅದು ಪ್ರೊಡಕ್ಷನ್ ಮಾಡುವಂಥ ಸೆಲ್ಗಳು ಕೂಡ, ಕೋಶಗಳು ಕೂಡ ಹೆಲ್ದಿಯಾಗಿರ್ತವೆ. ಸೊ ಹಂಗಾಗಿ ಮಿನಿಮಮ್ ಮತ್ತೆ ಇದು ಲೈಫ್ ಟೈಮ್ ತಗೋಬೇಕಾ ನೆಸೆಸಿಟಿ ಇಲ್ಲ. ವರ್ಷಕ್ಕೆ 2-3 months ನಾವು ತಗೊಂಡ್ವಿ ಅಂದರೆ ದಟ್ ಇಸ್ ಮೋರ್ ದೆನ್ ಎನಫ್. ಸೊ ಅದನ್ನು ನೀವು ಇಲ್ಲಿ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಸೊ ಅವ್ರು ಕಾಲ್ ಮಾಡಿದ್ರೆ ಅವ್ರು ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾರೆ ನಿಮಗೆ. ಪ್ರೈಸ್ ಆಗಿರ್ಬೋದು, ಸೊ ಯೂಸ್ ಆಗಿರ್ಬೋದು, ತುಂಬ ಜನ ಯೂಸ್ ಮಾಡಿ ಬೆನಿಫಿಟ್ ತೊಗೊಂಡಿರೋರಾಗಿರ್ಬೋದು. ಸೊ ಅದೆಲ್ಲ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. ಸೊ ತುಂಬ ಥರ ಟೆಸ್ಟಿಮೋನೀಸ್ ಇದ್ದಾವೆ. ಸೊ ಇಲ್ಲಿ ಕೆಲವು ಇದ್ದಾವೆ. ಸರ್ ಕೂಡ ಪಾಸಿಬಲ್ ಇದ್ದರೆ ಯಾರನ್ನ ಲೈನಲ್ಲಿದ್ದರೆ ಮಾತಾಡ್ಸೋಕ್ಕೆ ನಾನು ಇದು ಹೇಳ್ತೀನಿ. ಓಕೆ. ಸೊ ಏನಾದ್ರು ಕ್ವಶನ್ ಇದ್ರೆ ಕೂಡ ಕೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾಗಿ ಈ ತರನು ಕೂಡ ಒಂದು ಥೆರಪಿ ಇದೆ, ಅಲೋಪತಿ ರಹಿತವಾಗಿ ನಾವು ಲೈಫ್ ಲೀಡ್ ಮಾಡ್ಲಿಕ್ಕೆ ಈ ತರದೊಂದು ಥೆರಪಿ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಸವಿಸ್ತಾರ ಕೊಟ್ಟಿದ್ರ. ಎಲ್ಲರ ಪರವಾಗಿ ತಮಗೆ ಅಭಿನಂದನೆಗಳು, ಧನ್ಯವಾದಗಳು ಸರ್. ಎಸ್, ಇವಾಗ ನಮ್ಮ ಮಹಾವತಾರ್ ಫೌಂಡೇಶನ್ ಫೌಂಡರ್ ಆಗಿರ್ತಕ್ಕಂಥ ರಂಗನಾಥ್ ಗುರುಜಿ ಕೂಡ ಇದ್ದಾರೆ. ಸರ್, ತಮ್ಮ ಒಂದು ಅನಿಸಿಕೆ ನಂತರ ನಾನು ಈ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿ ರಿಸಲ್ಟ್ ತಗೊಂಡವರು ಶೇರಿಂಗ್ ತಗೋತೀನಿ. ಅವರು ಕೂಡ ಇದ್ದಾರೆ ಇವತ್ತು ಸೆಷನ್ ನಲ್ಲಿ. ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರ ಅನುಭವ ತಗೋತೀನಿ. ಗುರುಜಿ, ತಾವು ಮಾತಾಡಿದ್ರಿ ಫಸ್ಟ್. ರೈಟ್, ಥ್ಯಾಂಕ್ ಯು. ನಮಸ್ತೆ ನವೀನ್ ಸರ್, ನವೀನ್ ಕುಮಾರ್ ಸರ್, ನಮಸ್ತೆ. ಐ ಥಿಂಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆಂಟೇಷನ್. ಸೊ ನಿಮ್ಮ ಅದ್ಭುತವಾದ ಪ್ರೆಸೆಂಟೇಷನ್ ಕೊಟ್ಟಿದ್ರಿ. ಆದ್ರೆ ಸ್ವಲ್ಪ ಸ್ಪೀಡ್ ಅನಿಸ್ತು, ಸ್ವಲ್ಪ ಸರ್ ನನಗೆ ನಿಮ್ದು ಟೈಮ್ಸ್ ಅರ್ಧ ಗಂಟೆ ಅಂದ್ರು ಸರ್, ಅದಕ್ಕೆ ಪರವಾಗಿಲ್ಲ, ಇನ್ನೊಂದು 10 ನಿಮಿಷನೂ ಏನೂ ತೊಂದರೆ ಆಗಲ್ಲ, 7:30 ಎಸ್. ಎನಿವೆ, ಸೊ ಡೀಟೇಲ್ಸ್ ಅಂತೂ ಕಂಪ್ಲೀಟ್ ಸಿಕ್ತು. ಮತ್ತೆ ಒಂದ್ಸರಿ ವಿಡಿಯೋ ನೋಡ್ಕೊಂಡ್ರೆ ಎಲ್ಲರೂ ನಮ್ಮ ಸ್ನೇಹಿತರಿಗೆ, ಮಾಸ್ಟರ್ಸ್ಗೆಲ್ಲ ಅರ್ಥ ಆಗುತ್ತೆ. ಸೊ ಖಂಡಿತ ಇದು ಸ್ಟೆಮ್ ಸೆಲ್ಸ್ ಅನ್ನು ನಾನು ಕೇಳಿದೆ. ಸ್ಟೆಮ್ ಸೆಲ್ಸ್ ಇದ್ರೆ ಎಲ್ಲ ಒಂಥರ ಅದ್ಭುತವಾದ ಆಂಟಿ ಆಕ್ಸಿಡೆಂಟ್ಸ್ ದೇಹಕ್ಕೆ ಸಿಗತ್ತೆ. ಸೊ ದೇಹ ಆಟೋಮೆಟಿಕ್ ಆಗಿ ಹೀಲ್ ಮಾಡ್ಕೊಳಂತ ಕೆಪಾಸಿಟಿ, ಕೆಪಬಿಲಿಟಿ ಇದೆ.
ಬಟ್ ಆಂಟಿ ಆಕ್ಸಿಡೆಂಟ್ಸ್ ಕೊಡಕ್ಕೇನೆ ನಾವು ತಿನ್ನೋ ಆಹಾರ ಕೆಟ್ಟದಾಗಿದೆ. ಕರೆಕ್ಟ್. ಆಹಾರ ಕೆಟ್ಟದಾಗುವಾಗ ಆಹಾರದಿಂದ ಬರುತ್ತೆ, ವೆಜಿಟಬಲ್ಸ್ ನೀವು ಹೇಳಿದ ಪ್ರಕಾರ ಸಿಗ್ಬೋದು, ಬಟ್ ಆದ್ರೆ ಅಂತ ಆಹಾರ ಈಗ ಇಲ್ಲ, ಅದು ಮಾಯ ಆಗಿದೆ. ಟ್ರೂ ಸೊ ಟ್ರೂ ಟ್ರೂ. ನಾವು ನೋಡ್ತಾ ಇದ್ದೀವಿ ಸೊಸೈಟಿಯಲ್ಲಿ ಹೌದು. ಈ ತರಕಾರಿಗಳು ಬೆಳೆಸೋ ವಿಧಾನನೇ ಪೂರ್ತಿ ಪೆಸ್ಟಿಸೈಡ್ಸ್ ಹಾಕಿ ಬೆಳೆಸ್ತಾರೆ. ಖಂಡಿತ ಸರ್, ಖಂಡಿತ. ಅದರಲ್ಲಿ ಯಾವುದೇ ಆಂಟಿ ಆಕ್ಸಿಡೆಂಟ್ ಇರಕ್ಕೆ ಚಾನ್ಸೇ ಇಲ್ಲ, ಸಾಧ್ಯವೇ ಇಲ್ಲ. ಅಂತ ಸತ್ಯ. ಆಹಾರ ತಿಂದು ನಾವು ಕರೆಕ್ಟ್. ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಂಡು ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ವೇದಿಕೆದಲ್ಲಿ. ಸೊ ಈ ಆಹಾರ ಬೆಳೆಸೋದು, ಮೊನ್ನೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡಿದೆ. ಆಹಾರ ಬೆಳೆಸೋ ವಿಧಾನ ಈಗ ಮಾಡ್ಕೊಳ್ಳಿ. ನಿಮ್ಮ ಸ್ವಲ್ಪ ಜಾಗ ಇದ್ರೆ ಒಂದು 10,000 ಸ್ಕ್ವೇರ್ ಫೀಟು ಇಲ್ಲ ನಿಮ್ಮ ಬಿಲ್ಡಿಂಗ್ ಮೇಲೇನೋ ಎಲ್ಲೋ ಒಂದು ಕಡೆ ಈ ಆರ್ಗಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಳ್ಳಿ, ಒಳ್ಳೆ ಆಹಾರ ತಿನ್ನಿ ಅಂತ ನಾನು ಅದ್ರ ಬಗ್ಗೆ ಎಸ್ಪೆಷಲಿ ನಾವು ದೋ ವಿ ಆರ್ ಸ್ಪಿರಿಚುವಲ್ ಫೌಂಡೇಶನ್, ನಾವೆಲ್ಲ ಧ್ಯಾನ ಜ್ಞಾನ, ಸೊ ಒಂದು ಡೀಪ್ ಆಗಿ ಚರ್ಚೆ ಮಾಡ್ತಾ ಇರ್ತೀವಿ. ಜೊತೆಗೆ ನಾವು ರೈಟ್ ಸರ್. ಒಂದ್ಸರಿ ಡಯಟ್ ಬಗ್ಗೆ ಮಾತಾಡೋಣ ಸರ್, ಬೇಕಾದ್ರೆ ಯಾವತ್ತರ ಒಂದಿನ ಫುಡ್ ಬಗ್ಗೆ ಒಂದ್ಸರಿ ಮಾತಾಡೋಣ. ಎಸ್ ಎಸ್ ಸರ್. ಸೊ ಏನಾಗಿದೆ, ಈ ಹೋಲಿಸ್ಟಿಕ್ ಲೈಫ್ ಸ್ಟೈಲು ಅನ್ನೋದು ಸೇರಿಸಿದ್ವಿ ನಾವು. ಅಂದ್ರೆ ಬೇರೆ ವೇದಿಕೆಗಳು ನಮ್ಮ ಥರನೇ, ನಮ್ಮ PSS ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ನಮ್ದೊಂದು ಫೌಂಡೇಶನ್ ಮತ್ತು ಈ ಥರ ಹಲವಾರು ಫೌಂಡೇಶನ್ಗಳಿದೆ. ಅಂದರೆ ಎಲ್ಲ ಕಡೆನೂ ಧ್ಯಾನ ಜ್ಞಾನ ತಿಳ್ಕೊಂತೀವಿ. ಆಹಾರ ಆರೋಗ್ಯ ಇದ್ರ ಬಗ್ಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ Information. ಕಾಲೇಜ್ ಇದೆ. ಅದನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ವಿ ನಾವು ನಮ್ಮ ವೇದಿಕೆಯಲ್ಲಿ. Great sir, ಎಸ್ಪೆಷಲಿ ವಿ ಆಡೆಡ್ ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಆಸ್ ಎ ಮೈನ್ ಪಾರ್ಟ್, ಅದು ಒನ್ ಆಫ್ ದಿ ಪಾರ್ಟ್. ವೆರಿ ನೈಸ್ ಸರ್, ವೆರಿ ನೈಸ್, ವೆರಿ ನೈಸ್. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೆ ಈ ಆಹಾರದ ಆರೋಗ್ಯ ಜ್ಞಾನ ಸಿಕ್ಕಿದೆ ಅಂದ್ರೆ ಅವ್ರು ಧ್ಯಾನ ಮಾಡಕ್ಕೆ ಅವ್ರ ದೇಹ ಸಹಕಾರ ಕೊಡ್ಬೇಕಲ್ಲ. ಖಂಡಿತ. ದೇಹ ಆರೋಗ್ಯವಾಗಿ ದೇಹ ಅವಾಗವಾಗ ಅನಾರೋಗ್ಯ ಬರ್ತಾ ಇದ್ರೆ, ಯಾಕಂದ್ರೆ ಇನ್ಪುಟ್ ಸರಿ ಇಲ್ಲ ದೇಹಕ್ಕೆ, ಕರೆಕ್ಟ್ ಕರೆಕ್ಟ್. ಕೊಡುವಂತ ಇನ್ಪುಟ್ ಸರಿ ಇಲ್ಲ. ಇನ್ಪುಟ್ ಸರಿ. ಯಾವಾಗ ಕೆಟ್ಟದಾಗಿರ್ತದೋ ದೇಹ ಆಟೋಮೆಟಿಕ್ ಆಗಿ ಅನಾರೋಗ್ಯ ಬರ್ತದೆ. ಯಾವುದೊಂದು ರೋಗ, ಒಂದು ತಲೆನೋವಿಂದ ಮಂಡಿ ನೋವು ಆಗ್ಬೋದು, ವಿಧ ನೋವುಗಳಾಗ್ಬೋದು, ಇಲ್ಲಾಂದ್ರೆ ಯಾವ್ದನ್ನ ಒಂದು ಆರ್ಗಾನ್ ಡ್ಯಾಮೇಜ್ ಆಗೋದು ಎಲ್ಲ ಆಗ್ತದೆ. ಕರೆಕ್ಟ್ ಮತ್ತೆ ಕರೆಕ್ಟ್. ಅವ ಏನ್ ಮಾಡ್ತಾರೆ ಅಂದ್ರೆ, ಧ್ಯಾನ ಎಲ್ಲ ಬಿಟ್ಬಿಟ್ಟು ದೇ ವಿಲ್ ಗೋ ಟು ಡಾಕ್ಟರ್. ಸೊ ಅಂಥದ್ದು ಆಗಬಾರ್ದು ಅಂತಾನೆ ನಾವು ಈ ಆರೋಗ್ಯ ಆಹಾರ ಜ್ಞಾನ ಹೆಚ್ಚು ಮಾಡ್ಕೊಂತ ಇದ್ದೀವಿ. ಅದರಲ್ಲಿ ಒಂದು ಭಾಗವಾಗಿ ತಾವು ಇವತ್ತು ಕೊಟ್ಟಿರುವಂತ ಈ ಸ್ಟೆಮ್ ಸೆಲ್ ಸಬ್ಜೆಕ್ಟು ತುಂಬಾ ಉಪಯುಕ್ತವಾದಂತ ಅನ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ತಮಗೊಂದ್ಸರಿ ಸೊ ಮಚ್. ಮತ್ತೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಈ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್, ನನಗೆ ಅವಕಾಶ ಕೊಡಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. Thank you. ಸೊ ಒಂದ್ಸರಿ ಬೇಕಾದ್ರೆ ಫುಡ್ ಬಗ್ಗೆನೂ ಮಾತಾಡೋಣ ಸರ್, ಡೆಫಿನೆಟ್ ಆಗಿ. Yes, ಖಂಡಿತ. ಸರಿ ಸರ್, Right. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.